ಎಲ್ಲರಿಗೂ ನಮಸ್ಕಾರ. ನಾನು ಎಂಟ್ರಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಪ್ರಾಣೇಶ್ ರಾಠೋಡ್. ನಾವು ಕರೆಂಟ್ ಅಫೇರ್ಸ್ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಹಿಂದಿನ ತರಗತಿಯಲ್ಲಿ ನಾವು ಸಾಕಷ್ಟು ದಿನಗಳ ಕುರಿತು, ಆಮೇಲೆ ಯಾವ ದಿನ ಯಾವುದಕ್ಕೆ ಸಂಬಂಧಪಟ್ಟಿದೆ, ಹಾಗೆ ಅಂತಾರಾಷ್ಟ್ರೀಯ ತ್ಯಾಜ್ಯ ದಿನ, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ, ಗ್ರಾಮೀಣ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ದಿನ, ಬಡತನ ನಿರ್ಮೂಲನಾ ದಿನ, ವಿಶ್ವ ಪೋಲಿಯೋ ದಿನ, ಆಮೇಲೆ ಕಮಲಾ ಹ್ಯಾರಿಸ್ ರವರ ಕೃತಿ ಬಿಡುಗಡೆಯಾಗಿದೆ. ಅದನ್ನು ಬರೆದಿರುವಂಥವರು ಚಿದಾನಂದ ರಾಜ್ಘಟ್. ಆಮೇಲೆ ಕಮಲಾ ಹ್ಯಾರಿಸ್ ಎ ಫಿನಾಮಿನಲ್ ವುಮೆನ್ ಅಂತೇಳಿ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ಅವರ ಕೃತಿ ಬಗ್ಗೆ, ಯಾವ ಜನ್ಮದ ಮೈತ್ರಿ, ಸೊ ಈ ಪುಸ್ತಕಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವು ಆರ್ಟಿಕಲ್ಸ್ಗಳನ್ನು ಚರ್ಚೆ ಮಾಡೋದರ ಮೂಲಕ ಮೊದಲಿಗೆ ಚಳುವಳಿಯ ಹಾಡುಗಳು. ಸೊ ಈ ಚಳುವಳಿಯ ಹಾಡುಗಳು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಕನ್ನಡ ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರು ಅಂತ ಹೇಳ್ತೀವಿ. ಅಂದರೆ ಈ ಚಳುವಳಿಯ ಹಾಡುಗಳನ್ನು ಬರೆದಿರುವಂಥವರು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅಂತ ಹೇಳ್ಬೋದು. ಸೊ ಇವರು ಸಾಕಷ್ಟು ಕನ್ನಡ ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರು. ಅಂದರೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ, ಕವನ ಸಂಕಲನಗಳನ್ನು ಬರೆದಿದ್ದಾರೆ, ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಸೊ ಇವರು ಇತ್ತೀಚೆಗೆ ಬರೆದಿರುವಂಥ ಚಳುವಳಿಯ ಹಾಡುಗಳು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ದೀವಿ. ಸೊ ಇಲ್ಲಿ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತ ಮಾಹಿತಿಯನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಬಗ್ಗೆಯೂ ಸಹ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಇವರು 2016ರಲ್ಲಿ ನಡೆದ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಸೊ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ನಡೆಯುತ್ತೆ. ಸೊ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2016ರಲ್ಲಿ ರಾಯಚೂರಲ್ಲಿ ನಡೆಯುತ್ತೆ. ಸೊ ಆ ರಾಯಚೂರಲ್ಲಿ ನಡೆಯುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ವಹಿಸಿಕೊಂಡಿರ್ತಾರೆ. ಸೊ ಇವರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂದ್ರೆ ಇವರ ಸುಂಟರಗಾಳಿ ಕಥಾ ಸಂಕಲನಕ್ಕೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ದೊರಕಿದೆ. ಅದೇ ರೀತಿಯಲ್ಲಿ 2013ರಲ್ಲಿ ನೃಪತುಂಗ ಪ್ರಶಸ್ತಿಯನ್ನು ಇವರಿಗೆ ದೊರಕಿದೆ. ಅಂದ್ರೆ 2013ರಲ್ಲಿ ಇವರಿಗೆ ನೃಪತುಂಗ ಸಾಹಿತ್ಯ ಪ್ರಶಸ್ತಿಯೂ ಸಹ ಕರ್ನಾಟಕ ಸರ್ಕಾರ ನೀಡಿದೆ. ಅದೇ ರೀತಿಯಲ್ಲಿ ಇವರು ಸಾಕಷ್ಟು ಹಲವಾರು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಅಂದ್ರೆ ಇವರ ಕವನ ಸಂಕಲನಗಳು, ಕಥಾ ಸಂಕಲನಗಳು, ಅದೇ ರೀತಿಯಲ್ಲಿ ಕಾದಂಬರಿಗಳು, ವಿಚಾರ ಸಾಹಿತ್ಯ ಹಾಗೂ ಹಲವಾರು ಸಿನಿಮಾಗಳಲ್ಲಿಯೂ ಸಹ ಇವರು ನಟಿಸಿರುವುದನ್ನು ನಾವು ಗಮನಿಸಬಹುದು. ಸೊ ಅದೇ ಮುಂದಿನ ಆರ್ಟಿಕಲ್ ಅನ್ನು ನೋಡುವುದಾದ್ರೆ, ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯ ನೇಮಕವಾಗಿದೆ. ಅಂದ್ರೆ ಇಲ್ಲಿ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಇತ್ತೀಚೆಗೆ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಇದು ನಮಗೆ ನೇರವಾಗಿ ರಾಜಕೀಯ ವ್ಯವಸ್ಥೆ ಅಂದ್ರೆ ಸಂವಿಧಾನದ ಕುರಿತು ನಾವು ಚರ್ಚೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಸಂವಿಧಾನದಲ್ಲಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಬಹಳ ಮುಖ್ಯವಾದ ಘಟಕ, ಅಥವಾ ಅದರ ಮೇಲೆ ಅಂದ್ರೆ ಹೈಕೋರ್ಟ್ಗಳ ಮೇಲೆ ಪ್ರತಿಯೊಂದು ರಾಜ್ಯಗಳಲ್ಲಿ ಒಂದೊಂದು ಹೈಕೋರ್ಟು ನೇಮಕವಾಗಿರ್ತವೆ. ಆ ಹೈಕೋರ್ಟಿನ ನ್ಯಾಯಾಧೀಶರುಗಳನ್ನ ಹೇಗೆ ನೇಮಕವಾಗುತ್ತೆ, ಯಾರು ನೇಮಕ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಅಂಶ. ಸೊ ಅವುಗಳಲ್ಲಿ ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿನೂ ಒಂದು ಕ್ವಶನ್ಸು ಈ ಹೈಕೋರ್ಟ್ ಮೇಲೆ ಕೇಳಲಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೈಕೋರ್ಟಿನ ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸೊ ಇವರು ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಋತುರಾಜ್ ಅವಸ್ಥಿ ಅವರು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಈ ನ್ಯಾಯಾಧೀಶರ ಸಂಖ್ಯೆಯನ್ನು ಸಂವಿಧಾನದಲ್ಲಿ ನಿಗದಿಪಡಿಸಿಲ್ಲ. ಸೊ ಒಟ್ಟಾರೆಯಾಗಿ ಸಂವಿಧಾನದಲ್ಲಿ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಇರಬೇಕು ಅಂತೇಳಿ ನಿಗದಿಪಡಿಸಿಲ್ಲ ಅಂತೇಳಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ಒಟ್ಟಾರೆಯಾಗಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 62 ನ್ಯಾಯಮೂರ್ತಿಗಳು ಇರಬೇಕು, ನ್ಯಾಯಾಧೀಶರುಗಳು ಇರಬೇಕು. ಆದರೆ ಪ್ರಸ್ತುತ ಸಮಯದಲ್ಲಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯ ಜೊತೆಗೆ ಇನ್ನು ಒಟ್ಟಾರೆ 30 ಜನ ನ್ಯಾಯಾಧೀಶರುಗಳು ಕರ್ನಾಟಕ ರಾಜ್ಯದಲ್ಲಿ ಇರುವಂತದ್ದು ಗಮನಾರ್ಹ. ಅಂದ್ರೆ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 62 ಜನ ನ್ಯಾಯಾಧೀಶರುಗಳು ಇರಬೇಕು. ಆದರೆ ಪ್ರಸ್ತುತ ಸಮಯದಲ್ಲಿ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಸೇರಿ ಒಟ್ಟು 30 ನ್ಯಾಯಾಧೀಶರುಗಳು ಅಸ್ತಿತ್ವದಲ್ಲಿದ್ದಾರೆ. ಸೊ ಇವರ ಸಂಖ್ಯೆಯನ್ನು ಸಂವಿಧಾನದಲ್ಲಿ ಎಲ್ಲಿಯೂ ಸಹ ವ್ಯಕ್ತಪಡಿಸಿಲ್ಲ. ಸೊ ರಾಷ್ಟ್ರಾಧ್ಯಕ್ಷರು ಇವರುಗಳನ್ನು ನೇಮಕ ಮಾಡ್ತಾರೆ. ಸೊ ನ್ಯಾಯಮೂರ್ತಿಗಳನ್ನ ಅಥವಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಆದರೆ ಇವರು ಭಾರತದ ಮುಖ್ಯ ನ್ಯಾಯಾಧೀಶರು ಹಾಗೂ ಆ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚನೆ ಮಾಡಿ ಅವರನ್ನು ನೇಮಕ ಮಾಡ್ತಾರೆ. ಸೊ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನ
ರಾಷ್ಟ್ರಪತಿಗಳು, ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಾಧೀಶರು ಹಾಗೂ ಆಯಾ ರಾಜ್ಯದ ರಾಜ್ಯಪಾಲರುಗಳು ಇವರ ಸೂಚನೆಗೆ ಅನುಸಾರವಾಗಿ ಈ 3 ಜನ ಸಮಾಲೋಚನೆ ಮಾಡಿ ಒಂದು ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯನ್ನ ನೇಮಕ ಮಾಡ್ತಾರೆ. ಅದೇ ರೀತಿ ನ್ಯಾಯಾಧೀಶರುಗಳನ್ನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರೊಡನೆ ಸಹ ಸಮಾಲೋಚನೆ ಮಾಡಿ ಅವರನ್ನ ಆಯ್ಕೆ ಮಾಡ್ತಾರೆ. ಸೊ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ, ಭಾರತದ ಮುಖ್ಯ ನ್ಯಾಯಾಧೀಶರು ಹಾಗೂ ಆಯಾ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚನೆ ಮಾಡಿ ರಾಷ್ಟ್ರಪತಿ ಅವರನ್ನ ನೇಮಕ ಮಾಡ್ತಾರೆ. ಅದೇ ರೀತಿ ಹೈಕೋರ್ಟಿನ ನ್ಯಾಯಾಧೀಶರುಗಳನ್ನ ಈ 3 ಜನರ ಜೊತೆಯಲ್ಲಿ ಆಯಾ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ, ಆಯಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಿಗೂ ಸಹ ಸಮಾಲೋಚಿಸಬೇಕಾಗುತ್ತೆ. ಅಂದ್ರೆ ಅವರ ಸಲಹೆಗಳನ್ನು ಕೇಳಿ ಒಟ್ಟು ಆಯಾ ರಾಜ್ಯದ ನ್ಯಾಯಾಧೀಶರುಗಳನ್ನ ನೇಮಕ ಮಾಡ್ತಾರೆ, ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸೊ ಇವರು ರಾಜ್ಯದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನ್ಯಾಯಮೂರ್ತಿ ಅವಸ್ಥಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಸೊ ಇಲ್ಲಿ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಇತ್ತೀಚೆಗೆ ಋತುರಾಜ್ ಅವಸ್ಥಿಯವರು ನೇಮಕವಾಗಿರುವಂತದ್ದು. ಸೊ ಅವರ ಪ್ರತಿಜ್ಞಾ ವಿಧಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ನ್ಯಾಯಮೂರ್ತಿ ಅವಸ್ಥಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಸೊ ಇವರಿಗೂ ಮುನ್ನ ನ್ಯಾಯಮೂರ್ತಿಯಾಗಿ ಅಭಯ್ ಶ್ರೀನಿವಾಸ್ ಓಕಾ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು. ಅಂದ್ರೆ ಋತುರಾಜ್ ಅವಸ್ಥಿ ಅವರ ಮುನ್ನ ಅಭಯ್ ಶ್ರೀನಿವಾಸ್ ಓಕಾರ್ ಅವರು ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು. ಆದರೆ ಇವಾಗ ಪ್ರಸ್ತುತ ಸಮಯದಲ್ಲಿ ಅವರ ಅಧಿಕಾರಾವಧಿ ಮುಗಿದ ನಂತರ ಋತುರಾಜ್ ಅವಸ್ಥಿ ಅವರು ಸದ್ಯದಲ್ಲಿ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ಸೊ ಇವರಿಗೂ ಮುನ್ನ ನಾವು ಅಭಯ್ ಶ್ರೀನಿವಾಸ್ ಓಕಾ ಅಂತೇಳಿ ತಿಳ್ಕೊಂಡಿದ್ವಿ. ಸೊ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ NV ರಮಣ್ ನೇತೃತ್ವದ ಕೊಲೆಜಿಯಂ ಪದ್ಧತಿಯು ಅವಸ್ಥಿಯವರನ್ನು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಅಂತೇಳಿ ಹೇಳ್ತಾ ಇದೀವಿ. ಅಂದ್ರೆ ಇಲ್ಲಿ ಮುಖ್ಯ ನ್ಯಾಯಮೂರ್ತಿ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ NV ರಮಣ್ ರವರ ನೇತೃತ್ವದ ಒಂದು ಕೊಲೆಜಿಯಂ ಪದ್ಧತಿಯು ಅವಸ್ಥಿಯವರನ್ನ ನೇಮಕ ಮಾಡಬೇಕು ಅಂತೇಳಿ ಶಿಫಾರಸು ನೀಡಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಮಗೆ ಕೊಲೆಜಿಯಂ ಪದ್ಧತಿ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಸೊ ಈ ಕೊಲೆಜಿಯಂ ಪದ್ಧತಿ ಅಂತಂದ್ರೆ ಇಲ್ಲಿ ನಮಗೆ ಕೊಲೆಜಿಯಂ ಅಲ್ಲಿ ಒಟ್ಟು ಮೊದಲಿಗೆ ಕೊಲೆಜಿಯಂ ಪದ್ಧತಿ ಅಸ್ತಿತ್ವಕ್ಕೆ ಬಂದಿದ್ದು ಮೊದಲ ಬಾರಿಗೆ 1982ರಲ್ಲಿ. ಸೊ ಇಲ್ಲಿ ಕೊಲೆಜಿಯಂ ಅಂತಂದ್ರೆ ಕೊಲೆಜಿಯಂ ಡಸ್ ನಾಟ್ ಮೀನ್ ಕನ್ಕರೆನ್ಸ್ ಅಂತೇಳಿ ಕೇಳ್ತೀವಿ. ಅಂದ್ರೆ ಈ ಕೊಲೆಜಿಯಂ ಪದ್ಧತಿ ಅಂತಂದ್ರೆ ಅಭಿಪ್ರಾಯದ ಸಹಮತ ಕೇಳೋದು ಅಷ್ಟೇ ಹೊರತು ಇಲ್ಲಿ ಮೊದಲನೇ ಫಸ್ಟ್ ಜಡ್ಜ್ ಕೇಸ್ ಅಂತೇಳಿ ಕರಿತೀವಿ. 1982ರಲ್ಲಿ ಫಸ್ಟ್ ಜಡ್ಜ್ ಕೇಸ್ ಅಂದ್ರೆ ಮೊದಲ ನ್ಯಾಯಾಧೀಶರ ಕೇಸ್ ಅಂತೇಳಿ ಕರಿತೀವಿ. ಸೊ ಈ ಕೇಸ್ ಅಡಿಯಲ್ಲಿ ಕೊಲೆಜಿಯಂ ಡಸ್ ನಾಟ್ ಮೀನ್ ಕನ್ಕರೆನ್ಸ್ ಅಂತೇಳಿ ಜಡ್ಜ್ಮೆಂಟ್ ಅನ್ನು ಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ಕೊಲೆಜಿಯಂ ಪದ್ಧತಿ ಅಂತಂದ್ರೆ ಅದರ ಅರ್ಥ ಅಭಿಪ್ರಾಯದ ಸಹಮತ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕನ್ಕರೆನ್ಸ್ ಅಂತೇಳಿ ವರ್ಡ್ ಬಹಳ ಇಂಪಾರ್ಟೆಂಟ್. ಕನ್ಕರೆನ್ಸ್ ಅಂತಂದ್ರೆ ಇದರ ಅರ್ಥ ಅಭಿಪ್ರಾಯದ ಸಹಮತ. ಸೊ ಯಾವುದೇ ಒಂದು ಅಭಿಪ್ರಾಯವನ್ನು ನೀಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಸಹಮತಿಸಿಕೊಳ್ಳುವುದು ಅಂತೇಳಿ ಇದರ ಅರ್ಥ ಆಗತ್ತೆ. ಅಂದ್ರೆ ಇದು ಮೊದಲ ನ್ಯಾಯಾಧೀಶರ ಕೇಸಲ್ಲಿ ಬಂದಿರುವಂತ ಜಡ್ಜ್ಮೆಂಟ್ ಏನು ಅಂತಂದ್ರೆ ಕೊಲೆಜಿಯಂ ಡಸ್ ನಾಟ್ ಮೀನ್ ಕನ್ಕರೆನ್ಸ್. ಅಂದ್ರೆ ಈ ಕೊಲೆಜಿಯಂ ಪದ್ಧತಿಯು ಅಭಿಪ್ರಾಯದ ಸಹಮತ ಎಂದರ್ಥ ಅಲ್ಲ ಅಂತೇಳಿ ಹೇಳುತ್ತೆ. ಸೊ ಅದೇ ರೀತಿ ಎರಡನೇ ಜಡ್ಜ್ ಕೇಸಲ್ಲಿ, ಸೊ ಸೆಕೆಂಡ್ ಜಡ್ಜ್ ಕೇಸ್ ನಮಗೆ 1992ರಲ್ಲಿ ಬರುತ್ತೆ. ಸೊ ಇದನ್ನು ನಾವು ಒಬ್ಬರ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೊತೆಗೆ ಇಬ್ಬರು ನ್ಯಾಯಾಧೀಶರುಗಳ ಸೂಚನೆಯ ಆಧಾರವಾಗಿ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಬೇಕು ಅಂತೇಳಿ ಹೇಳ್ತಾರೆ. ಮತ್ತು ಅದೇ ರೀತಿ ಬೇರೆ ವಿವಿಧ ಅಡ್ವೊಕೇಟ್ಗಳನ್ನು ಸಹ ಇಲ್ಲಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಬಹುದು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಮುಂದಿನ ಕೇಸ್ ಥರ್ಡ್ ಜಡ್ಜಸ್ ಕೇಸ್ ಅಂತೇಳಿ ಬರುತ್ತೆ 1998ರಲ್ಲಿ. ಸೊ ಇದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 4 ಜನ ಹಿರಿಯ ನ್ಯಾಯಾಧೀಶರುಗಳು ಯಾರಿರ್ತಾರೆ, ಒಟ್ಟು 5 ಜನರ ಸೂಚನೆಯ ಅನುಸಾರವಾಗಿ 5 ಜನ ಯಾರ ಹೆಸರನ್ನು ಶಿಫಾರಸು ಮಾಡ್ತಾರೋ ಅವರು ಹೈಕೋರ್ಟಿನ ನ್ಯಾಯಮೂರ್ತಿಗಳು ಆಗೋದಕ್ಕೆ ಅರ್ಹರು ಅಂತೇಳಿ 3ನೇ ಜಡ್ಜ್ ಕೇಸಲ್ಲಿ ಅಭಿಪ್ರಾಯ ಅಥವಾ ಜಡ್ಜ್ಮೆಂಟ್ ಸಿಗತ್ತೆ. ನಂತರ
14ರಲ್ಲಿ ಈ ಕೊಲೆಜಿಯಂ ಪದ್ಧತಿಯನ್ನು ನಾವು ತೆಗೆದುಹಾಕಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿಯನ್ನು ರಚನೆ ಮಾಡ್ತೀವಿ. ಸೊ ಈ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಕೊಲೆಜಿಯಂ ಪದ್ಧತಿಯನ್ನು ನಾವು ರದ್ದು ಮಾಡಿ ಈ ಅಪಾಯಿಂಟ್ಮೆಂಟ್ ಕಮಿಟಿಯನ್ನು ನೇಮಕ ಮಾಡ್ತೀವಿ. ಸೊ ಇದು ಸಂವಿಧಾನದ 99ನೇ ತಿದ್ದುಪಡಿ ಕಾಯ್ದೆಯಾಗಿದೆ. ಸೊ ಈ ತಿದ್ದುಪಡಿ ಕಾಯ್ದೆಯನ್ನು 2014ರಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ಇದರ ಅನ್ವಯ ಈ 99ರ ತಿದ್ದುಪಡಿ ಕಾಯ್ದೆ ಅನ್ವಯ NJSC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿಯನ್ನು ನೇಮಕ ಮಾಡ್ತೀವಿ. ಸೊ ಇದರಡಿಯಲ್ಲಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳನ್ನು ಆಯ್ಕೆ ಮಾಡುವಂತಹ ವಿಧಾನವನ್ನು ಹೇಳಿಕೊಡುತ್ತೆ. ಆದರೆ ಇದರಲ್ಲಿ ಈ NJSCಯಲ್ಲಿ ಒಟ್ಟು 6 ಜನರು ಇರ್ತಾರೆ. ಸೊ 6 ಜನರಲ್ಲಿ 3 ಜನ ಜುಡಿಷಿಯರಿ ಪಾರ್ಟಲ್ಲಿ ಇರ್ತಾರೆ, ಇನ್ನು 3 ಜನ ಎಕ್ಸಿಕ್ಯೂಟಿವ್ ಪಾರ್ಟಿಯಿಂದ ಬಂದಿರ್ತಾರೆ. ಅಂದ್ರೆ ಇಲ್ಲಿ ಸಚಿವರುಗಳು ಬಂದಿರ್ತಾರೆ. ದೇಶ ಅಥವಾ ಆ ರಾಜ್ಯದ ಕೆಲವು ಉನ್ನತ ಮಟ್ಟದಲ್ಲಿ ಉನ್ನತ ಸಚಿವ ಸ್ಥಾನದಲ್ಲಿ ಇರುವಂತವರು ಇದರಲ್ಲಿ ಪಾಲ್ಗೊಳ್ಬಹುದಾಗಿರುತ್ತೆ. ಹಾಗಾಗಿ ಈ ಎಕ್ಸಿಕ್ಯೂಟಿವ್ ಪಾರ್ಟ್, ಯಾಕಂದ್ರೆ ಆಲ್ರೆಡಿ ಹೇಳಿದ್ವಿ ನಾವು ಜುಡಿಷಿಯರಿ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಅಂತೇಳಿ ಹೇಳಿದ್ವಿ ನಾವು. ಸೊ ಸಂವಿಧಾನದಲ್ಲಿ ಜುಡಿಷಿಯರಿ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳ್ತಾ ಇದ್ವಿ ನಾವು. ಅಂದ್ರೆ ಸಂವಿಧಾನ ನಮಗೆ ಗೊತ್ತಾಗಬೇಕಂದ್ರೆ ಒಟ್ಟಾರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ 3 ಪಾರ್ಟ್ ಇದಾವೆ. ಲೆಜಿಸ್ಲೇಚರ್ ಫಾರ್ಮುಲೇಟ್ ಮಾಡುತ್ತೆ, ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ ಮಾಡುತ್ತೆ, ಅದೇ ರೀತಿ ಜುಡಿಷಿಯರಿ ಇಂಟರ್ಫಿಯರೆನ್ಸ್ ಮಾಡುತ್ತೆ. ಅಂದ್ರೆ ಇಂಟರ್ಫಿಯರ್ ಆಗುತ್ತೆ. ಯಾವುದೇ ಒಂದು ಸಾರ್ವಜನಿಕ ಹಕ್ಕನ್ನು ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಮಾಡದೇ ಇದ್ದಾಗ ಇವರ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಸಾರ್ವಜನಿಕ ಹಕ್ಕನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಜುಡಿಷಿಯರಿ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಜುಡಿಷಿಯರಿ ಇಂಡಿಪೆಂಡೆಂಟ್ ಬಾಡಿ, ಸ್ವತಂತ್ರ ಸಂಸ್ಥೆ ಅಂತೇಳಿ ಹೇಳ್ತೀವಿ ನಾವು. ಸೊ ಈ ಸ್ವತಂತ್ರ ಸಂಸ್ಥೆಯಲ್ಲಿ ಅಥವಾ ಸ್ವತಂತ್ರ ಒಂದು ಬಾಡಿಯಲ್ಲಿ ಎಕ್ಸಿಕ್ಯೂಟಿವ್ ಪಾರ್ಟ್ ಇಂಟರ್ಫಿಯರ್ ಆಗುವಂಥದ್ದು ಸರಿ ಕಾಣುವುದಿಲ್ಲ. ಹಾಗಾಗಿ ಇಲ್ಲಿ ಜುಡಿಷಿಯರಿಗೆ ತನ್ನ ಇಂಡಿಪೆಂಡೆನ್ಸ್ ಅನ್ನು ಕಳ್ಕೊಳ್ತಾ ಇರುತ್ತೆ. ಹಾಗಾಗಿ ಈ 2014ರ NJSC ಅಥವಾ 99th ಅಮೆಂಡ್ಮೆಂಟ್ ಆಕ್ಟ್ ಅನ್ನು 2015ರಲ್ಲಿ ರದ್ದು ಮಾಡ್ತೀವಿ. ಸೊ ಈ 99ನೇ ತಿದ್ದುಪಡಿ ಕಾಯ್ದೆಯನ್ನು ಅಂದ್ರೆ NJSC ಅನ್ನು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿಯನ್ನು 2015ರಲ್ಲಿ ರದ್ದು ಮಾಡಿ 2015ರಲ್ಲಿ 4th ಜಡ್ಜ್ ಕೇಸನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಈ 4th ಜಡ್ಜ್ ಕೇಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಜನ ಹಿರಿಯ ನ್ಯಾಯಾಧೀಶರುಗಳು ಸೇರಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಥವಾ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳನ್ನು ನೇಮಕ ಮಾಡಬಹುದು ಅಂತೇಳಿ ಈ 4ನೇ ಜಡ್ಜ್ ಕೇಸಲ್ಲಿ ನಾವು ಫೈನಲ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಇವಿಷ್ಟು ನಾವು ಹೈಕೋರ್ಟ್ ಅಥವಾ ಇಲ್ಲಿ ನ್ಯಾಯಮೂರ್ತಿಗಳ ಕುರಿತು ಅಥವಾ ಜಡ್ಜಸ್ ಕೇಸ್ ನ್ಯಾಯಾಧೀಶರ ಕೇಸ್ಗಳ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಸೊ ಇದರಲ್ಲಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 1 ಅಥವಾ 2 ಕ್ವಶನ್ ಅನ್ನು ಕೇಳಲಾಗಿರುತ್ತೆ. ಹಾಗಾಗಿ ಇದು ಒಂದು ಬಹುಮುಖ್ಯವಾದ ಆರ್ಟಿಕಲ್ ಅಂತೇಳಿ ನಾವು ಹೇಳ್ಬೋದು. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ ಭಾರತೀಯ ಅಮೆರಿಕನ್ ರವಿ ಚೌಧರಿ ನೇಮಕ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಾರತದಲ್ಲಿ ಹುಟ್ಟಿ ಅಮೆರಿಕಕ್ಕೆ ಹೋಗಿ ತೆರಳಿರುವಂತಹ ರವಿ ಚೌಧರಿ ಅವರನ್ನ ಅಮೆರಿಕ ಸರ್ಕಾರದ ರಕ್ಷಣಾ ಇಲಾಖೆಯಲ್ಲಿ ಅಂದ್ರೆ ಪೆಂಟಗಾನ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಯಾವ ರೀತಿ ನಮಗೆ ಕಿಚನ್ ಕ್ಯಾಬಿನೆಟ್ ಅಂತ ಹೇಳ್ತೀವೋ, ಸೊ ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ಯಾವ ರೀತಿ ಇದೆನೋ ಅಮೆರಿಕ ದೇಶದಲ್ಲಿ ಅದನ್ನ ಪೆಂಟಗಾನ್ ಅಂತೇಳಿ ಕರಿತೀವಿ. ಅಂದ್ರೆ ಅತ್ಯುನ್ನತ ಸಚಿವ ಸ್ಥಾನದಲ್ಲಿ ಸಚಿವ ಸಂಪುಟವನ್ನು ನಾವು ಪೆಂಟಗಾನ್ ಅಂತ ಕರಿತೀವಿ. ಸೊ ಈ ಕಿಚನ್ ಕ್ಯಾಬಿನೆಟ್ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ಹಾಗೆ ಹೋಮ್ ಮಿನಿಸ್ಟರ್ ಇರ್ತಾರೆ. ಸೊ ಈ 4 ಜನರನ್ನ ನಾವು ಕಿಚನ್ ಕ್ಯಾಬಿನೆಟ್ ಅಂತೇಳಿ ಕರಿತೀವಿ. ಅಥವಾ ಪ್ರೈಮ್ ಮಿನಿಸ್ಟರ್ ಇನ್ನೊಬ್ಬರನ್ನ, ತಮ್ಮ ಸಂಬಂಧಿಕರನ್ನ ಅಥವಾ ಬೇರೆ ಸಚಿವರನ್ನ ಯಾರನ್ನ ಬೇಕಾದ್ರೂ ಇವರು ಈ ಕ್ಯಾಬಿನೆಟ್ ಅಲ್ಲಿ ಇರಿಸ್ಕೊಳ್ಬಹುದು. ಸೊ ಇಂಥ ಒಂದು ಕ್ಯಾಬಿನೆಟ್ ಅನ್ನು ನಾವು ಕಿಚನ್ ಕ್ಯಾಬಿನೆಟ್ ಅಂತೇಳಿ ಭಾರತದಲ್ಲಿ ಕರೆದ್ರೆ, ಅದೇ ರೀತಿಯಲ್ಲಿ ಪೆಂಟಗಾನ್ ಅಂತೇಳಿ ನಾವು ಅಮೆರಿಕಾದಲ್ಲಿ ಕರಿತೀವಿ. ಇದರಲ್ಲಿನೂ ಸಹ ಅತ್ಯುನ್ನತ ಸಚಿವ ಸಂಪುಟ ಅಂತ ಹೇಳ್ತೀವಿ ಪೆಂಟಗಾನ್ ಅಂದ್ರೆ. ಸೊ ಆ ಪೆಂಟಗಾನ್ ಅಂದ್ರೆ ಅಮೆರಿಕ ಸರ್ಕಾರದ ರಕ್ಷಣಾ ಇಲಾಖೆಯಲ್ಲಿ ಪ್ರಮುಖ ಹುದ್ದೆಗೆ ನಾಮನಿರ್ದೇಶನ ಮಾಡಿರುವುದಾಗಿ ಅಧ್ಯಕ್ಷ ಅಂದ್ರೆ ಅಮೆರಿಕ ದೇಶದ ಅಧ್ಯಕ್ಷ ಜೋ ಬೈಡನ್ ಅವರು ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇವರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸೊ ಇವರು ಅಂದ್ರೆ ರವಿ ಚೌಧರಿ ಅವರು ಅಮೆರಿಕ ಸರ್ಕಾರದ ರಕ್ಷಣಾ ಇಲಾಖೆಗಿಂತ ಮುಂಚೆ ಫಾರ್ಮರ್ ಏರ್ಫೋರ್ಸ್ ಆಫೀಸರ್ ಆಗಿರ್ತಾರೆ. ಅಂದ್ರೆ ಅದರಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಫ್ ಏರ್ಫೋರ್ಸ್ ಆಗಿರ್ತಾರೆ. ಸೊ ಈ ರಕ್ಷಣಾ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿರ್ತಾರೆ. ಸೊ ಈಗ ಆ ಸ್ಥಾನದಿಂದ ಮತ್ತೆ ಪ್ರಮೋಟ್ ಆಗಿದ್ದಾರೆ. ಸರ್ಕಾರದ ರಕ್ಷಣಾ ಇಲಾಖೆಯಲ್ಲಿ ಅಂದ್ರೆ ಪೆಂಟಗಾನ್ ಅಲ್ಲಿ ಇವರು ಸಹ ಒಂದು ಒಳ್ಳೆ ಸ್ಥಾನದಲ್ಲಿ ಇರುವಂತದ್ದು ಬಹಳ ಮುಖ್ಯ. ಅದೇ ರೀತಿ ಇದಕ್ಕೆ ಅನುಸಾರವಾಗಿ ನಾವು ನೋಡುವುದಾದರೆ, ಇದರಿಂದ ಇವರ ಸ್ಥಾನದಿಂದಾಗಿ ಅಥವಾ ಇವರು
ರಕ್ಷಣಾ ಇಲಾಖೆಯಲ್ಲಿ ನೇಮಕವಾಗಿರುವುದರಿಂದಾಗಿ ನಮ್ಮ ರಕ್ಷಣಾ ಇಲಾಖೆಯಲ್ಲಿನೂ ಸಹ ಬದಲಾವಣೆಗಳನ್ನು ಕಾಣಬಹುದು ನಾವು. ಅಂದರೆ ಸಾಕಷ್ಟು ಕೆಲವು ಹೊಸ ತಂತ್ರಜ್ಞಾನಗಳನ್ನು, ಹೊಸ ಟೆಕ್ನಾಲಜಿಯನ್ನು, ಅದೇ ರೀತಿಯಲ್ಲಿ ಹೊಸ ನ್ಯೂ ವೆಪನ್ಸ್ಗಳನ್ನು ನಾವು ಡಿಫೆನ್ಸ್ ಸೆಕ್ಟರಿಂದ ಅಮೆರಿಕ ದೇಶದಿಂದ ಆಮದುಗಳನ್ನು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇದೆ ಅಂತೇಳಿ ನಾವು ಈ ಮೂಲಕ ತಿಳ್ಕೊಳ್ಬಹುದು. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಮರು ಆಯ್ಕೆಯಾದ ಭಾರತ. ಸೊ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಟ್ಟು 5 ಪರ್ಮನೆಂಟ್ ಮೆಂಬರ್ಸ್ ಇರ್ತವೆ, 5 ಖಾಯಂ ಸದಸ್ಯರುಗಳು ಇರ್ತಾರೆ. ಅವುಗಳಂತಂದ್ರೆ USA, UK, ರಷ್ಯಾ, ಫ್ರಾನ್ಸ್ ಹಾಗೂ ಚೈನಾ. ಸೊ ಈ 5 ದೇಶಗಳು ವಿಶ್ವಸಂಸ್ಥೆಯ ಖಾಯಂ ಸದಸ್ಯತ್ವವನ್ನು ಹೊಂದಿರುವಂತ ರಾಷ್ಟ್ರಗಳು ಅಂತೇಳಿ ಕೇಳ್ತೀವಿ. ಅದೇ ರೀತಿ ಇನ್ನು 10 ರಾಷ್ಟ್ರಗಳು ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತವೆ. ನಾನ್ ಪರ್ಮನೆಂಟ್, ಅಶಾಶ್ವತವಾದ ಮೆಂಬರ್ಸ್ ಅಂತೇಳಿ ಕರಿತೀವಿ ನಾವು, ನಾನ್ ಪರ್ಮನೆಂಟ್ ಮೆಂಬರ್ಸ್. ಸೊ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಲ್ಲಿ ಇತ್ತೀಚೆಗೆ ಭಾರತ ದೇಶ ಆ ಮಾನವ ಹಕ್ಕುಗಳ ಮಂಡಳಿಗೆ UNHRC, UNHRC ಅನ್ನುವಂಥದ್ದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಒಂದು ಸಂಸ್ಥೆ, ಒಂದು ಅವಿಭಾಜ್ಯ ಅಂಗವಾಗಿರುವ ಕಾರಣ ಇದಕ್ಕೆ ಭಾರತ 2022ರಿಂದ 2024 ಅವಧಿಗೆ 6ನೇ ಬಾರಿಗೆ ಬಹುಮತದೊಂದಿಗೆ ಆಯ್ಕೆಯಾಗಿರುವಂಥದ್ದು ಗಮನಾರ್ಹ. ಅಂದ್ರೆ ಇಲ್ಲಿ ಪ್ರತಿಯೊಂದು ದೇಶದವರು ವೋಟ್ ಮಾಡ್ತಾರೆ. ಸೊ ಅಂದ್ರೆ ಯಾರು ಇಲ್ಲಿ ಈ ಮಂಡಳಿಗೆ, ಮಾನವ ಹಕ್ಕುಗಳ ಮಂಡಳಿಗೆ ಯಾರು ಅವಧಿಗೆ ಭಾರತವು 6ನೇ ಬಾರಿಗೆ ಬಹುಮತದೊಂದಿಗೆ ಆಯ್ಕೆಯಾಗಿದೆ. ಅಂದ್ರೆ ಮಂಡಳಿಗೆ ಆಯ್ಕೆಯಾಗುವಂತ ಸಂದರ್ಭದಲ್ಲಿ ಒಟ್ಟು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ಅಲ್ಲಿ ಒಟ್ಟು 193 ದೇಶಗಳಿದಾವೆ. ಸೊ ಈ 193 ದೇಶಗಳಲ್ಲಿ ಮೆಜಾರಿಟಿ ಬಂತು ಅಂದ್ರೆ, ಮೆಜಾರಿಟಿ ಬೇಕಾಗಿರುವಂತದ್ದು ಇಲ್ಲಿ ಕೇವಲ 193ಕ್ಕೆ ಮೆಜಾರಿಟಿ ನಮಗೆ ಕೇವಲ 97 ಬೇಕು. ಆದರೆ ಈ ಮೆಜಾರಿಟಿಯನ್ನು, ಈ 97 ಬದಲಾಗಿ ಭಾರತಕ್ಕೆ 110ಕ್ಕಿಂತ ಹೆಚ್ಚಿನ ಓಟುಗಳು ಬಂದಿರುವ ಕಾರಣ ಭಾರತ ದೇಶ ಮಾನವ ಹಕ್ಕುಗಳ ಮಂಡಳಿಗೆ ಮತ್ತೆ ಆಯ್ಕೆಯಾಗಿದೆ. ಸೊ ಹಾಗಾಗಿ ಇಲ್ಲಿ ಈ ಮಾನವ ಹಕ್ಕುಗಳ ಮಂಡಳಿ ಎಲ್ಲಿದೆ, ಸೊ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಎಲ್ಲಿದೆ ಅನ್ನೋದರ ಕುರಿತು ನಾವು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದೆ. ಸ್ವಿಟ್ಜರ್ಲ್ಯಾಂಡ್, ಜಿನೆವಾ. UNHRC, ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ತೀವಿ ನಾವು, ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿ, ಇದು ಜಿನೆವಾ ಇದರ ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದೆ. ಸೊ ಇದು ವಿಶ್ವಸಂಸ್ಥೆಯ ವ್ಯವಸ್ಥೆಯೊಳಗಿನ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು, ಸೊ ಆಲ್ರೆಡಿ ನಾವು ಹೇಳಿದ್ದೀವಿ. ಸೊ UNHRC, ಸೊ ಇದು UNOದ ಒಂದು ಅವಿಭಾಜ್ಯ ಅಂಗ. ಸೊ ಒಟ್ಟು UNOದಲ್ಲಿ ಯುನೈಟೆಡ್ ನೇಷನ್ಸ್ ಸೇರಿದ್ರೆ ಒಟ್ಟು 6 ಅವಿಭಾಜ್ಯ ಅಂಗಗಳಿದಾವೆ. ಅದರಲ್ಲಿ UNHRC ಅನ್ನುವಂಥದ್ದು ಕೂಡ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು, ಜಗತ್ತಿನಾದ್ಯಂತ ಮಾನವ ಹಕ್ಕುಗಳ ಪ್ರಚಾರ ಮತ್ತು ರಕ್ಷಣೆಯನ್ನು ಬಲಪಡಿಸಲು ಮಾನವ ಹಕ್ಕುಗಳ ಅಂದ್ರೆ ಈ UNHRCಯ ಅತಿ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ಮಾನವ ಹಕ್ಕುಗಳನ್ನ ಪ್ರಚಾರ ಮಾಡುವಂಥದ್ದು. ಸೊ ಇಲ್ಲಿ ಮಾನವರಿಗೆ ಇರುವಂತ ಹಕ್ಕುಗಳು, ಸೊ ಅವರುಗಳ ಮಾನವನ ಹಕ್ಕುಗಳ ಪ್ರಚಾರ ಮಾಡುವಂಥದ್ದು, ಅದೇ ರೀತಿ ರಕ್ಷಣೆಯನ್ನು ಬಲಪಡಿಸಲು, ಸೊ ಆಯಾ ಮಾನವ ಹಕ್ಕುಗಳ ರಕ್ಷಣೆಯನ್ನು ಬಲಪಡಿಸಲು, ಹಾಗೆಯೇ ಮಾನವ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭವನ್ನು ಪರಿಹರಿಸಲು ಮತ್ತು ಅವುಗಳ ಮೇಲೆ ಶಿಫಾರಸುಗಳನ್ನು ಮಾಡುವ ಜವಾಬ್ದಾರಿ ಈ ಮಂಡಳಿಗೆ ಇದೆ ಅಂತೇಳಿ ನಾವು ತಿಳಿದುಕೊಳ್ಬೇಕು. ಅಂದ್ರೆ ಇಲ್ಲಿ ಒಟ್ಟು 193 ದೇಶಗಳಿದಾವೆ ಇದರಲ್ಲಿ. ಸೊ ಅದರಲ್ಲಿ ವೋಟಿಂಗ್ ಆಧಾರವಾಗಿ ದೇಶಗಳನ್ನ ಆಯ್ಕೆ ಮಾಡಲಾಗುತ್ತೆ, ಮಂಡಳಿಗೆ ಆಯ್ಕೆ ಮಾಡಲಾಗುತ್ತೆ. ಸೊ ಭಾರತ ದೇಶ ಇತ್ತೀಚೆಗೆ ಮತ್ತೆ ಪುನರ್ ಆಯ್ಕೆ ಆಗಿದೆ. ಅಂದ್ರೆ 2022ರಿಂದ 2024 ಅಂದ್ರೆ 2 ವರ್ಷದ ಅವಧಿಗೆ ಮತ್ತೆ ಭಾರತ ದೇಶ ಪುನರ್ ಆಯ್ಕೆ ಆಗಿದೆ. ಸೊ ಇಲ್ಲಿ ಪುನರ್ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಈ ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾರೆ ಅಂದ್ರೆ 10 ಖಾಯಂ ವಲ್ಲದ ಸದಸ್ಯರುಗಳು ಏನಿರ್ತಾರೆ, ಪ್ರತಿ 2 ವರ್ಷಕ್ಕೆ ಆಯ್ಕೆ ಆಗ್ತಾರೆ, 2 ವರ್ಷದ ಕಾಲಾವಧಿಗೆ ಆಯ್ಕೆ ಆಗ್ತಾರೆ. ಆದರೆ ಪ್ರತಿ ವರ್ಷ 5 ಜನ ಮೆಂಬರ್ಸ್, 5 ಜನ ಶಾಶ್ವತವಲ್ಲದ ಸದಸ್ಯರುಗಳು ತಮ್ಮ ಅಧಿಕಾರಾವಧಿಯಿಂದ ಕೆಳಗಿಳಿತಾರೆ. ಮತ್ತೆ 5 ರಾಷ್ಟ್ರಗಳು ಅಧಿಕಾರಕ್ಕೆ ಆಯ್ಕೆ ಆಗ್ತವೆ. ಸೊ ಈ ರೀತಿ ಇದು ವರ್ಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಭಾರತ ಪುನರ್ ಆಯ್ಕೆ ಆಗಿರುವಂತದ್ದು ಇಲ್ಲಿ ಮಾನವ ಹಕ್ಕುಗಳ
ಮಂಡಳಿಯಲ್ಲಿ ಭಾರತ ಇತ್ತೀಚೆಗೆ 6ನೇ ಬಾರಿಗೆ ಬಹುಮತದೊಂದಿಗೆ ಆಯ್ಕೆಯಾಗಿರುವಂಥದ್ದು ನಾವು ಇದರಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಸೊ ಇದರ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳ ರಕ್ಷಣೆ ಮಾಡುವಂಥದ್ದು, ಅವರುಗಳ ರಕ್ಷಣೆಗಳನ್ನು ಬಲಪಡಿಸುವುದು, ಮಾನವ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಅವುಗಳನ್ನು ಪರಿಹರಿಸುವುದು ಮತ್ತು ಅವುಗಳ ಮೇಲೆ ಶಿಫಾರಸುಗಳನ್ನು ಮಾಡುವಂಥ ಅಧಿಕಾರ ಈ ಮಾನವ ಹಕ್ಕುಗಳ ಮಂಡಳಿಗೆ ಇದೆ. ಸೊ ಹಾಗಾಗಿ ಇದು ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಬಹುಮುಖ್ಯವಾದ ಅಂಗ ಅಂತೇಳಿ ನಾವು ಹೇಳ್ಬೋದು. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡುವುದಾದ್ರೆ, ನಿವೃತ್ತ IAS ಅಧಿಕಾರಿ ಅಮಿತ್ ಖರೆ ನೇಮಕವಾಗಿದ್ದಾರೆ. ಸೊ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಲಹೆಗಾರರಾಗಿ ನಿವೃತ್ತ IAS ಅಧಿಕಾರಿ ಅಮಿತ್ ಖರೆ ಅವರು ನೇಮಕವಾಗಿದ್ದಾರೆ. ಅಂದ್ರೆ ಇಲ್ಲಿ ಅಮಿತ್ ಖರೆ ಅವರು ಪ್ರಧಾನಮಂತ್ರಿಯವರ ಸಲಹೆಗಾರರಾಗಿ ಆಯ್ಕೆಯಾಗಿರುವಂಥದ್ದು ಗಮನಾರ್ಹ. ಸೊ ಇಲ್ಲಿ ಅಮಿತ್ ಖರೆ ಅವರು ಬಿಹಾರದವರಾಗಿದ್ದು ಇವರ ಕಾಲಾವಧಿ 2 ವರ್ಷಕ್ಕಿರುತ್ತೆ. ಸೊ ಇಲ್ಲಿ 2 ವರ್ಷಗಳ ಕಾಲಾವಧಿಗೆ ಅಮಿತ್ ಖರೆ ಅವರು ಪ್ರಧಾನಮಂತ್ರಿಯವರ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಸೊ ಪ್ರಧಾನಿ ಮೋದಿ ಅವರ ನಿರ್ದೇಶನದಲ್ಲಿ ಅಮಿತ್ ಖರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಹ ಇವರು ಅಮಿತ್ ಖರೆ ಅವರು ಯಾಕೆ ನಾವು ಈ ಆರ್ಟಿಕಲ್ ಅನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈಗ ಪ್ರಸ್ತುತ 2020ರಿಂದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒನ್ ಆಫ್ ದ ಮೇಜರ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಅದು ಹೊಸ ಸುಧಾರಣೆಗಳು ಅಂತೇಳಿ ಏನು ಕರಿತಾ ಇದೀವೋ ಅದನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ಕರಿತೀವಿ ನಾವು. ಆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬ್ಲೂ ಪ್ರಿಂಟ್ ಅನ್ನು ಕೊಟ್ಟಿದ್ದವರೇ ಈ ಅಮಿತ್ ಖರೆ ಅವರು. ಹಾಗಾಗಿ ಇದನ್ನ ನಾವು ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದೀವಿ. ಸೊ ಇವರು 2022-23ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಜಾರಿಗೊಳಿಸಲಾಗುವುದು. ಅಂದ್ರೆ ಇದರನ್ನ ಈ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಮತ್ತು 4 ವರ್ಷಗಳ ಪದವಿ ಪೂರ್ವ ಕಾರ್ಯಕ್ರಮದಂತಹ ಪ್ರಮುಖ ನೀತಿ ಬದಲಾವಣೆಗಳನ್ನು ಸಹ ಇವರು ಮಾಡಿದ್ದಾರೆ. ಅಂದ್ರೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿದ್ರು. ಅದೇ ರೀತಿ 4 ವರ್ಷಗಳ ಪದವಿ ಪೂರ್ವ ಕಾರ್ಯಕ್ರಮದಂತಹ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಮತ್ತು ಪದವಿ ಪೂರ್ವ ಕಾರ್ಯಕ್ರಮದಂತಹ ಪ್ರಮುಖ ನೀತಿ ಬದಲಾವಣೆಗಳನ್ನು ಸಹ ಇವರು ಮಾಡಿದ್ದಾರೆ ಅಂತೇಳಿ ತಿಳ್ಕೊಳ್ಳೋದು ಬಹುಮುಖ್ಯ. ಅಂದ್ರೆ ನಾವು ಇತ್ತೀಚಿನ ಸುಧಾರಣೆಗಳು ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಸುಧಾರಣೆ ಆಗಿದೋ ಅದು ಇವರ ಹಾಕಿಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಈಗ ಸದ್ಯದ ಮಟ್ಟಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಂದ್ರೆ ಇದರಲ್ಲಿ ಇದನ್ನ 5+4+3+4+3+4. ಸೊ ಈ ಅಧಿನಿಯಮದಲ್ಲಿ ನಾವು ಇದನ್ನ ವರ್ಕ್ ಮಾಡ್ತಾ ಇದ್ದೀವಿ. ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ ಒಟ್ಟಾರೆಯಾಗಿ 5 ವರ್ಷ, 3 ವರ್ಷ, ಆಮೇಲೆ ಮತ್ತೆ 3 ವರ್ಷ, ಆಮೇಲೆ ಕೊನೆಗೆ 4 ವರ್ಷಗಳ ಕಾಲಾವಧಿಗೆ ಇದು ಜಾರಿಯಲ್ಲಿದೆ. ಅಂದ್ರೆ ಇಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ನಾವು ಅರಿತುಕೊಳ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಸೊ ಮುಂದಿನ ದಿನಮಾನಗಳಲ್ಲಿ ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನ್ ಹೇಳುತ್ತೆ ಅನ್ನೋದರ ಕುರಿತು ಚರ್ಚೆ ಮಾಡೋಣ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಇಲ್ಲಿ ಕಾವೇರಿ ಉಪನದಿಗಳ ಮಾಲಿನ್ಯ ತಡೆಯಲು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅಂದ್ರೆ ಕಾವೇರಿ ನದಿಯಲ್ಲಿ ಉಪನದಿಗಳ ಮಾಲಿನ್ಯವನ್ನು ತಡೆಯಲು ಸಹ ನಾವು ಇಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೀವಿ. ಸೊ ಇಲ್ಲಿ ಕಾವೇರಿ ಉಪನದಿಗಳು ಯಾವ್ಯಾವ ಇದಾವೆ, ಅವುಗಳಿಂದ ಮಾಲಿನ್ಯಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ. ಸೊ ಆ ಮಾಲಿನ್ಯದಿಂದಾಗಿ ನದಿ ತಾಜ್ಯ ವಸ್ತುಗಳಿಂದ, ಹಾನಿಕಾರಕ ತಾಜ್ಯ ವಸ್ತುಗಳಿಂದ ಕೂಡ್ಕೊಂಡಿರುವ ಕಾರಣ ಸಾಕಷ್ಟು ಜನರು ಆ ನದಿ ನೀರನ್ನ ಸೇವಿಸ್ತಾ ಇರ್ತಾರೆ. ಸೊ ಆದರೆ ಸೇವಿಸ್ತಾ ಇರುವಂತ ಸಂದರ್ಭದಲ್ಲಿ ಈ ಹಾನಿಕಾರಕ ತ್ಯಾಜ್ಯಗಳು ಅವುಗಳಲ್ಲಿ ಸೇರ್ಪಡೆಯಾದ್ರೆ ಅಲ್ಲಿ ಆರೋಗ್ಯಕ್ಕೆ ಬಹಳ ಹಾನಿಕರವಾಗುತ್ತೆ. ಹಾಗಾಗಿ ಈ ಮಾಲಿನ್ಯಗಳನ್ನು, ಕಾವೇರಿ ಉಪನದಿಗಳ ಮಾಲಿನ್ಯವನ್ನು ತಡೆಯಲು ಭಾರತ ಸರ್ಕಾರ ಇತ್ತೀಚೆಗೆ ಸಮಿತಿಯನ್ನು ರಚನೆ ಮಾಡಿದೆ. ಅಂದ್ರೆ ಭಾರತ ಸರ್ಕಾರ ಅನ್ನುವುದಕ್ಕಿಂತ ಇಲ್ಲಿ ತಮಿಳುನಾಡು ಸರ್ಕಾರ ಈ ಸಮಿತಿಯನ್ನು ರಚನೆ ಮಾಡಿದೆ. ಅಂದ್ರೆ ಕಾವೇರಿ ನದಿ ಮತ್ತು ಅದರ ಉಪನದಿಗಳಿಗೆ ಹಾನಿಕಾರಕ ತ್ಯಾಜ್ಯಗಳು ಸೇರ್ಪಡೆಯಾಗುತ್ತಿರುವ ಸಮಸ್ಯೆ ಪರಿಶೀಲಿಸಲು ತಮಿಳುನಾಡು ಸರ್ಕಾರ 5 ಸಮಿತಿಗಳನ್ನು ರಚನೆ ಮಾಡಿದೆ. ಸೊ 5 ಸಮಿತಿಗಳಲ್ಲಿ ಸರ್ಕಾರ ಹೇಳ್ತಿರುವಂತದ್ದು, ಇಲ್ಲಿ ಕಾವೇರಿ ಉಪನದಿಗಳಲ್ಲಿ ಏನು ಹೆಚ್ಚಾಗಿ ಸಮಸ್ಯೆಗಳು ಕಂಡು ಬರ್ತಾ ಇದಾವೋ ಆ ಸಮಸ್ಯೆಗಳಿಂದ ನಿವಾರಣೆ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಸರ್ಕಾರ ಈ ಸಮಿತಿಯನ್ನ ರಚನೆ ಮಾಡಿದೆ. ಸೊ ಈ ಸಮಿತಿಯ ಮುಖ್ಯ ಉದ್ದೇಶ ಅಲ್ಲಿ ಪೊಲ್ಯೂಷನ್ಗಳನ್ನ, ಮಾಲಿನ್ಯವನ್ನ ತಡೆಗಟ್ಟುವುದು ಬಹಳ ಮುಖ್ಯವಾಗಿರುತ್ತೆ. ಸೊ ಮಾಲಿನ್ಯವನ್ನು ತಡೆಗಟ್ಟುವುದರ ಮೂಲಕ ಅಲ್ಲಿ
ಯಾರು ಆ ನದಿ ನೀರನ್ನು ಸೇವಿಸ್ತಾ ಇದ್ದಾರೋ ಅವರುಗಳಿಗೆ ಯಾವುದೇ ರೀತಿಯಾದ ತೊಂದರೆಗಳು ಉಂಟಾಗದೇ ಇರುವ ರೀತಿಯಲ್ಲಿ ಈ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಸೊ ಇಲ್ಲಿ ಈರೋಡ್, ಕುಮಾರಪಾಳ್ಯಂ, ಪಳ್ಳಿಪಾಳ್ಯಂ, ಕರೂರ್ ಮತ್ತು ತಿರುಪೂರ್ನಲ್ಲಿನ ಡೈಯಿಂಗ್ ಘಟಕಗಳಿಂದ ಸಂಸ್ಕರಿಸಿದ ತ್ಯಾಜ್ಯಗಳನ್ನು ಕಾವೇರಿ ಮತ್ತು ಅದರ ಉಪನದಿಗಳಿಗೆ ಬಿಡಲಾಗಿದೆ ಎಂಬುದನ್ನು ಪರಿಶೀಲಿಸಲು ತಮಿಳುನಾಡು ಮಾಲಿನ್ಯ ನಿಯಂತ್ರಣ ಮಂಡಳಿ ಒಳಗೊಂಡ 5 ಸಮಿತಿಗಳನ್ನು ಇದರಲ್ಲಿ ರಚನೆ ಮಾಡಿದೆ. ಸೊ ಇಲ್ಲಿ ಈ ರಚನೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಈ ಕಾವೇರಿ ಉಪನದಿಗಳಕ್ಕಿಂತ ಮುಂಚೆ ಸೊ ಅಲ್ಲಿ ಕರ್ನಾಟಕ ಸರ್ಕಾರ ತಮಿಳುನಾಡು ಪ್ರದೇಶದಲ್ಲಿ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿರುವಂತಹ ಕೆಲವು ಘಟಕಗಳಿಂದ ಅತಿ ಹೆಚ್ಚು ತ್ಯಾಜ್ಯಗಳು ಕಾವೇರಿ ಉಪನದಿಗಳಿಗೆ ಸೇರ್ಪಡೆ ಆಗ್ತಾ ಇದಾವೆ ಅಂತೇಳಿ ಅಲ್ಲಿ NGTಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಸೊ ಇದು NGTಗೆ ವರದಿಯನ್ನು ಕೊಟ್ಟಿತ್ತು. ಸೊ ಈ ವರದಿಗೆ ಅನುಸಾರವಾಗಿ ತಮಿಳುನಾಡು ಸರ್ಕಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಅಂದ್ರೆ ಇವುಗಳಿಂದ ಈರೋಡ್, ಕುಮಾರಪಾಳ್ಯಂ, ಪಳ್ಳಿಪಾಳ್ಯಂ, ಕರೂರ್ ಮತ್ತು ತಿರುಪೂರ್ನಲ್ಲಿನ ಡೈಯಿಂಗ್ ಘಟಕಗಳಿಂದ ಸಂಸ್ಕರಿಸಿದ ತ್ಯಾಜ್ಯಗಳನ್ನು ಕಾವೇರಿ ನದಿಯ ಉಪನದಿಗಳಿಗೆ ಬಿಡಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು, ಅಂದ್ರೆ ಕರ್ನಾಟಕ ಕೊಟ್ಟಿರುವಂತ ಕಂಪ್ಲೇಂಟ್ ಏನಿದೆ, ವರದಿ ಏನಿದೆ, ಅದಕ್ಕೆ ಆ ವರದಿಯಲ್ಲಿ ಇರುವಂತಹ ಸಮಸ್ಯೆಯನ್ನ ಈಡೇರಿಸುವುದಕ್ಕಾಗಿ ಅಥವಾ ನಿಜವಾಗಿಯೂ ಘಟಕಗಳಿಂದ ಡೈಯಿಂಗ್ ಘಟಕಗಳಿಂದ ಈ ವೇಸ್ಟ್ಗಳು ಅಥವಾ ತ್ಯಾಜ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಸೇರ್ಪಡೆ ಆಗ್ತಾ ಇದಾವ ಇಲ್ಲ ಅಂತೇಳಿ ತಿಳಿದುಕೊಳ್ಳೋದಕ್ಕೆ ತಮಿಳುನಾಡು ಸರ್ಕಾರ ತನ್ನದೇ ಆದಂತಹ 5 ಸಮಿತಿಗಳನ್ನ ರಚನೆ ಮಾಡಿರುವಂತದ್ದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅದೇ ರೀತಿ ಇಲ್ಲಿ ಹೊರಹೊಮ್ಮುತ್ತಿರುವ ಮಾಲಿನ್ಯವನ್ನು ಅಥವಾ ಮಾಲಿನ್ಯದ ಮಟ್ಟವನ್ನು ಕಡಿಮೆ ಮಾಡಲು ತ್ಯಾಜ್ಯ ನೀರಿನ ಸಂಸ್ಕರಣಾ ವ್ಯವಸ್ಥೆಯನ್ನು ನವೀಕರಿಸುವ ಅಗತ್ಯವಿರುವುದು ಸಹ ತಮಿಳುನಾಡು ಸರ್ಕಾರ ಹೇಳಿದೆ. ತಮಿಳುನಾಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದರಲ್ಲಿ ಹೇಳಿದೆ. ಅಂದ್ರೆ ಈ ಒಂದು ವೇಳೆ ಡೈಯಿಂಗ್ ಘಟಕಗಳಿಂದ ಸಂಸ್ಕರಿಸಿದ ತ್ಯಾಜ್ಯಗಳನ್ನು ಹೊರಹೊಮ್ಮುತ್ತಿರುವ ಮಾಲಿನ್ಯ ಮಟ್ಟವನ್ನು ಕಡಿಮೆ ಮಾಡಲು, ಸೊ ಈ ತ್ಯಾಜ್ಯಗಳು ಅಥವಾ ಡೈಯಿಂಗ್ ಘಟಕಗಳಿಂದ ಸೇರ್ಪಡೆಯಾಗುತ್ತಿರುವ ತ್ಯಾಜ್ಯಗಳನ್ನ ಅಥವಾ ಮಾಲಿನ್ಯದ ಮಟ್ಟವನ್ನ ಕಡಿಮೆ ಮಾಡಲು ತ್ಯಾಜ್ಯ ನೀರಿನ ಸಂಸ್ಕರಣಾ ವ್ಯವಸ್ಥೆಯನ್ನು ನವೀಕರಿಸುವ ಅಗತ್ಯವಿದೆ ಅಂತೇಳಿ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾವು ಸಾಕಷ್ಟು ಬಾರಿ ತಿಳ್ಕೊಂಡಿದೀವಿ. ಸೊ ಈ NGTನೂ ನಾವು ನೋಡಿದೀವಿ. ಸೊ NGT 2010ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ನದಿ ವಿವಾದಗಳ ಅಥವಾ ನೈಸರ್ಗಿಕ ವಿವಾದಗಳನ್ನ ಅಥವಾ ಪರಿಸರದ ವಿವಾದಗಳನ್ನ ಬೇಗನೆ ಅಂದ್ರೆ 6 ತಿಂಗಳ ಒಳಗಡೆ ಇದು ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ. ಸೊ ಇದ್ರ ಬಗ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡೋಣ. ಸೊ ಇಲ್ಲಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ಚರ್ಚೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB ಅಂತೇಳಿ ಹೇಳ್ತೀವಿ. ಸೊ ಇದು ಜಲಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ತಾಂತ್ರಿಕ ಮತ್ತು ಅಂಕಿ ಅಂಶಗಳ ದತ್ತಾಂಶವನ್ನು ಸಂಗ್ರಹಿಸುವುದು ಅಲ್ಲದೆ ಸಂಯೋಜಿಸುವುದು ಮತ್ತು ಪ್ರಸಾರ ಮಾಡುವುದು ಸಹ ಇದರ ಮುಖ್ಯ ಕಾರ್ಯವಾಗಿದೆ. ಸೊ ಇಲ್ಲಿ ನೀರಿನ ಗುಣಮಟ್ಟವನ್ನ ಮಾನಿಟರ್ ಮಾಡುವಂಥದ್ದು ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಮುಖ್ಯ ಉದ್ದೇಶ. ಅದೇ ರೀತಿ ನೈರ್ಮಲ್ಯದಿಂದ ಏನು ಹಾನಿಕಾರಕ ತ್ಯಾಜ್ಯಗಳು ಏನು ಸೇರ್ಪಡೆ ಆಗ್ತಾ ಇದಾವೋ, ಅಂದ್ರೆ ಪರಿಸರವನ್ನು ಹಾಳು ಮಾಡದೇ ಇರುವ ರೀತಿಯಲ್ಲಿ ಪರಿಸರವನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾನಿಟರ್ ಮಾಡ್ತಿರುವಂಥದ್ದು ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಸೊ ಮುಂದಿನ ಆರ್ಟಿಕಲ್ RBI ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಮರು ಆಯ್ಕೆಯಾಗಿರುವಂಥದ್ದು. ಸೊ ಇಲ್ಲಿ RBI ಗವರ್ನರ್ನ ಅಧಿಕಾರಾವಧಿ ಯಾಕೆ RBI ಗವರ್ನರ್ಗಳು ಇಲ್ಲಿ ನಾವು ನ್ಯೂ ಆರ್ಟಿಕಲ್ ಅನ್ನು ಕಾಣ್ತಿರುವಂಥದ್ದು RBI ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಅವರು ಮರು ನೇಮಕವಾಗಿದ್ದಾರೆ. ಸೊ ಇಲ್ಲಿ ಈ ಶಕ್ತಿಕಾಂತ್ ದಾಸ್ ರವರನ್ನ ಅಥವಾ RBI ಗವರ್ನರ್ಗಳನ್ನ ಪ್ರತಿ ವರ್ಷ ಸರ್ಕಾರ ಇಲ್ಲಿ ಪ್ರತಿ 3 ವರ್ಷಗಳಿಗೆ ಒಟ್ಟಾರೆ 5 ವರ್ಷಗಳಿಗೊಮ್ಮೆ ಸರ್ಕಾರ ನೇಮಕ ಮಾಡುತ್ತೆ. ಆದರೆ ಈ 5 ವರ್ಷದಲ್ಲಿ ಮಧ್ಯಂತರವಾಗಿ 3+2 ಅಂತ ಹೇಳ್ತೀವಿ 5 ವರ್ಷವನ್ನ, ಅಂದ್ರೆ ಸರ್ಕಾರ ಮಧ್ಯಂತರವಾಗಿ ಅವರ ಕಾರ್ಯಕಲಾಪಗಳಲ್ಲಿ ಗವರ್ನರ್ಗಳು ತಮ್ಮ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಾಗ ಮಧ್ಯಂತರವಾಗಿ 3 ವರ್ಷಕ್ಕೆ ಅವರುಗಳನ್ನ ತೆಗೆದು ಹಾಕಬಹುದು, ಇಲ್ಲವೇ 5 ವರ್ಷದವರೆಗೆ ಉಳಿಸಿಕೊಂಡು ಮತ್ತೆ ಅವರನ್ನು ಮರು ನೇಮಕವೂ ಸಹ ಮಾಡಬಹುದು. ಸೊ ಅಂದ್ರೆ ಇದು ಎಲ್ಲವೂ ಗವರ್ನರ್ಗಳನ್ನ ನೇಮಕ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದೀವಿ ನಾವು. ಸೊ ಹಾಗಾಗಿ ಮೊದಲಿಗೆ RBI ಬ್ಯಾಂಕ್ಗಳ ಕುರಿತು ನಾವು ಅಥವಾ RBI ಬಗ್ಗೆ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ಈ RBI ಬ್ಯಾಂಕ್ ಅನ್ನು ಮೊದಲ ಬಾರಿಗೆ ಅಥವಾ RBI ಅನ್ನು ಮೊದಲ ಬಾರಿಗೆ 1934ರ ಕಾಯ್ದೆ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸುಗಳನ್ವಯ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಅಂದ್ರೆ ಇದಕ್ಕೆ ಸಮಿತಿ ಹಿಲ್ಟನ್ ಯಂಗ್ ಸಮಿತಿ ಅಂತ ಹೇಳ್ತೀವಿ ನಾವು. ಸೊ ಈ ಹಿಲ್ಟನ್ ಯಂಗ್ ಕಮಿಟಿ ಅಥವಾ ಹಿಲ್ಟನ್ ಯಂಗ್ ಸಮಿತಿಯ
ಶಿಫಾರಸ್ಸಿನನ್ವಯ 1934ರ RBI ಕಾಯ್ದೆ ಅಡಿಯಲ್ಲಿ ನಾವು RBI ಅನ್ನ 1935ರಲ್ಲಿ ಸ್ಥಾಪನೆ ಮಾಡ್ತೇವೆ. ಸೊ ಇದು 5 ಕೋಟಿಯ ಮೂಲ ಬಂಡವಾಳದೊಂದಿಗೆ ಷೇರುದಾರ ಬ್ಯಾಂಕ್ ಆಗಿ ಸ್ಥಾಪನೆ ಆಗುತ್ತೆ. ಮೊದಲಿಗೆ ಇದು 5 ಕೋಟಿ ಮೂಲ ಬಂಡವಾಳದೊಂದಿಗೆ ಷೇರುದಾರನಾಗಿ ಸ್ಥಾಪನೆ ಆಗುತ್ತೆ. ಅವಾಗ ಆ ಸಂದರ್ಭದಲ್ಲಿ ಒಂದು ಬ್ಯಾಂಕ್ ಆಗಿ ಸ್ಥಾಪನೆ ಆಗುತ್ತೆ, ಷೇರುದಾರ ಬ್ಯಾಂಕ್ ಆಗಿ ಸ್ಥಾಪನೆ ಆಗುತ್ತೆ. ಆ ಸಂದರ್ಭದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅಂದ್ರೆ 1935ರಿಂದ 1937ರವರೆಗೆ ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿರುತ್ತೆ. 1935ರಲ್ಲಿ ಇದು ಸ್ಥಾಪನೆ ಆಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ 1937ರವರೆಗೂ ಸಹ ಅಲ್ಲಿ ಕೋಲ್ಕತ್ತಾದಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ. ಆದರೆ 1937ರ ನಂತರ ಇದರ ಕೇಂದ್ರ ಕಚೇರಿ ಶಿಫ್ಟ್ ಆಗಿರೋದನ್ನ ಕಾಣ್ತೀವಿ ನಾವು, ಅಂದ್ರೆ ಮುಂಬೈಗೆ ಹಸ್ತಾಂತರವಾಗುತ್ತೆ. ಸೊ ಈಗ ಪ್ರಸ್ತುತ ಸಮಯದಲ್ಲಿ ಮುಂಬೈ ಇದರ ಕೇಂದ್ರ ಕಚೇರಿ ಆಗಿದೆ. ಸೊ 1935ರಲ್ಲಿ ಒಂದು ಷೇರುದಾರ ಬ್ಯಾಂಕ್ ಆಗಿ ಸ್ಥಾಪನೆಯಾಗಿದ್ದ RBIಯು 1949ರಲ್ಲಿ ರಾಷ್ಟ್ರೀಕರಣವಾಗುತ್ತೆ. ಅಂದ್ರೆ ಸರ್ಕಾರದ ಅಡಿಯಲ್ಲಿ ಅಥವಾ 1949ರಲ್ಲಿ ರಾಷ್ಟ್ರೀಕರಣಗೊಳ್ಳುತ್ತೆ. ಆದ್ರೆ ಇಲ್ಲಿ ಅದೇ ರೀತಿಯಲ್ಲಿ ದೇಶದಲ್ಲಿ ಹಣಕಾಸು ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಸಾಧಿಸುವುದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಗುರಿ ಅಥವಾ ಉದ್ದೇಶವಾಗಿರುತ್ತೆ. ಅಂದ್ರೆ ದೇಶದಲ್ಲಿರುವಂತಹ ಹಣಕಾಸಿನ ಚಲಾವಣೆ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಇದರ ಮುಖ್ಯ ಗುರಿ ಏನು ಅಂತಂದ್ರೆ ಹಣದುಬ್ಬರವನ್ನ ನಿಯಂತ್ರಣ ಮಾಡೋದು ಇದರ ಮುಖ್ಯ ಗುರಿಯಾಗಿರುತ್ತೆ. ಅಂದ್ರೆ ಆ ಹಣವನ್ನ ನಿಯಂತ್ರಣ ಮಾಡೋದು ಅಥವಾ ಹಣದ ಪರಿಚಲನೆಯಿಂದ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಿರತೆಯನ್ನಾಗಿ ಇಡಲು ಸರ್ಕಾರ 2016ರಲ್ಲಿ ಮಾನಿಟರಿ ಪಾಲಿಸಿ ಆಫ್ ಇಂಡಿಯಾವನ್ನ ಜಾರಿಗೆ ತರುತ್ತೆ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯನ್ನ ಜಾರಿಗೆ ತರುತ್ತೆ. ಅಂದ್ರೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ಇದನ್ನ 2016ರಲ್ಲಿ RBI ಜಾರಿಗೆ ತರುತ್ತೆ. ಅಂದ್ರೆ ಇವರ ಕಾಲಾವಧಿ 4 ವರ್ಷಗಳ ಕಾಲ ಇರುತ್ತೆ. ಅದರಲ್ಲಿ 6 ಜನ ಮೆಂಬರ್ಸ್ಗಳಿರ್ತಾರೆ. 3 ಜನ ಗವರ್ನರ್ಗಳು 3 ಜನರನ್ನ ಆಯ್ಕೆ ಮಾಡ್ತಾರೆ. ಇನ್ನು ಉಳಿದ 3 ಜನರನ್ನ ಕೇಂದ್ರ ಸರ್ಕಾರ ಆಯ್ಕೆ ಮಾಡುತ್ತೆ. ಸೊ ಒಟ್ಟು ಇದರ ಉದ್ದೇಶ ಬ್ಯಾಂಕು ಮತ್ತು ಹಣಕಾಸು ಸಂಸ್ಥೆಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವುದರ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದುಬ್ಬರವನ್ನ ನಿಯಂತ್ರಣ ಮಾಡೋದು ಇದರ ಮುಖ್ಯ ಗುರಿಯಾಗಿರುತ್ತೆ. ಸೊ ಇಲ್ಲಿ ಇಷ್ಟು ಹಿನ್ನೆಲೆಗಳು ನಾವು RBI ಅಡಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ RBI ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ರವರು ಮತ್ತೆ ಮರು ನೇಮಕವಾಗಿದ್ದಾರೆ. ಸೊ ಹಾಗಾಗಿ RBIನ ಹಾಲಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರನ್ನ ಡಿಸೆಂಬರ್ 10ರ ನಂತರ 3 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಅದೇ ಸ್ಥಾನಕ್ಕೆ ಮರು ನೇಮಕ ಮಾಡಲಾಗಿದೆ. ಸೊ 2018ರ ಡಿಸೆಂಬರ್ 11ರಂದು 3 ವರ್ಷಗಳ ಅವಧಿಗೆ ಅವರನ್ನ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ನೇಮಕ ಮಾಡಲಾಗಿತ್ತು. ಆದ್ರೆ ಇವಾಗ 3 ವರ್ಷಗಳ ಕಾಲಾವಧಿ ಆಗಿದೆ. ಸೊ 2018 ಡಿಸೆಂಬರ್ 11 ಅಂದ್ರೆ 2018ರಿಂದ 19, 20 ಹಾಗೂ 21. ಸೊ 2021 ಡಿಸೆಂಬರ್ 11ಕ್ಕೆ ಅವರ 3 ವರ್ಷಗಳ ಕಾಲಾವಧಿ ಮುಗಿದಿರುತ್ತೆ. ಸೊ ಹಾಗಾಗಿ ಇವಾಗ ಮತ್ತೆ RBI ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ರವರನ್ನ ಸರ್ಕಾರ ಮರು ನೇಮಕ ಮಾಡಿದೆ. ಸೊ ಇಲ್ಲಿ ನಾವು ಅತಿ ಮುಖ್ಯವಾದ ಅಂಶವನ್ನು ತಿಳಿದುಕೊಳ್ಳಬೇಕಾಗಿರುವಂತದ್ದು, ಶಕ್ತಿಕಾಂತ್ ದಾಸ್ ರವರು ಈಗ ಅತಿ ಹೆಚ್ಚಿನ ಕಾಲಾವಧಿಗೆ RBI ಗವರ್ನರ್ ಆಗಿ ಸೇವೆ ಸಲ್ಲಿಸುವಂತವರಾಗ್ತಾರೆ. ಅಂದ್ರೆ ಹಿಂದೆ ಸರ್ ಬೆನೆಗಲ್ ರಾಮಾರಾವ್ ರವರು 7 ವರ್ಷದ ಕಾಲಾವಧಿಗೆ RBI ಗವರ್ನರ್ ಆಗಿ ನೇಮಕವಾಗಿರ್ತಾರೆ. ಅಂದ್ರೆ ಇಲ್ಲಿ ನಮ್ಗೆ ತಿಳಿದುಕೊಳ್ಬೇಕಾಗಿರುವಂತ RBI ಗವರ್ನರ್ ಆಗಿ ಅತಿ ಹೆಚ್ಚಿನ ಕಾಲಾವಧಿ, ಹೆಚ್ಚಿನ ಅಧಿಕಾರಾವಧಿ ಅತಿ ಹೆಚ್ಚಿನ ಅವಧಿಯಲ್ಲಿ ಸೇವೆ ಸಲ್ಲಿಸಿರುವಂತವರು ಸರ್ ಬೆನೆಗಲ್ ರಾಮಾರಾವ್ ರವರು ಸರಿಸುಮಾರು 7 ವರ್ಷಗಳ ಕಾಲಾವಧಿಗೆ ಅಧಿಕಾರದಲ್ಲಿ RBIನ ಗವರ್ನರ್ ಅಧಿಕಾರದಲ್ಲಿ ಇರ್ತಾರೆ. ಅಂದ್ರೆ 1949ರಿಂದ 1957ರವರೆಗೆ ಅಂದ್ರೆ ಒಟ್ಟು 7 ವರ್ಷಗಳ ಕಾಲಾವಧಿಗೆ ಇವರು ಅಂದ್ರೆ ಸರ್ ಬೆನೆಗಲ್ ರಾಮಾರಾವ್ ರವರು 7 ವರ್ಷಗಳ ಕಾಲಾವಧಿಗೆ RBI ಗವರ್ನರ್ ಆಗಿರ್ತಾರೆ. ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸಿದ RBI ಗವರ್ನರ್ ಆಗಿ ಸೇವೆ ಸಲ್ಲಿಸಿರುವಂತವರು ಈ ಸರ್ಗನ್ ಬೆನೆಗಲ್ ರಾಮಾರಾವ್ ರವರು. ಸೊ ಈಗ ಇವರ ಕಾಲಾವಧಿನೂ 2ನೇ ಬಾರಿಗೆ ಮುಂದುವರೆದಿರುವ ಕಾರಣ ಇವರು ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂತ ವ್ಯಕ್ತಿಗಳಲ್ಲಿ 5ನೇದವರು ಆಗ್ಬಹುದು. ಅಂದ್ರೆ 5th ಪ್ಲೇಸ್ ಅಲ್ಲಿ ಇರ್ಬೋದು ಲಾಂಗರ್ ಡ್ಯೂರೇಷನ್ ಅಲ್ಲಿ ಅಂತಂದಾಗ. ಸೊ ಇವರು ಆಲ್ರೆಡಿ 7 ವರ್ಷವನ್ನ ಸೇವೆ ಸಲ್ಲಿಸಿದ್ದಾರೆ. ಸೊ ಈಗ 3 ವರ್ಷವೇನಾದ್ರೂ ಸೇವೆ ಸಲ್ಲಿಸಿದ್ದೇ ಆದಲ್ಲಿ ಇವರ ಕಾಲಾವಧಿನೂ ಇವರ ಅಧಿಕಾರಾವಧಿನೂ 6 ವರ್ಷಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಈ 6 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಕೇವಲ 4 ಜನ RBI ಗವರ್ನರ್ಗಳು ತಮ್ಮ ಅಧಿಕಾರದಲ್ಲಿರುವುದನ್ನ ನಾವು
ಕಾಣ್ಬೋದು. ಸೊ ಹಾಗಾಗಿ ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂತಹ ಗುಂಪಿನಲ್ಲಿ ಶಕ್ತಿಕಾಂತ್ ದಾಸ್ರವರು ಸೇರ್ಪಡೆ ಆಗ್ಬೋದು. ಅಂದ್ರೆ ಈಗ 3 ವರ್ಷಗಳ ಕಾಲಾವಧಿಗೆ ಅವರು ಮತ್ತೆ ನೇಮಕವಾಗಿದ್ದಾರೆ. ಸೊ 3 ವರ್ಷ ಕಾಲಾವಧಿ ಅಥವಾ ಸೇವೆಯನ್ನು ಸಲ್ಲಿಸಿದ್ದೇ ಆದಲ್ಲಿ 5ನೇ RBIನ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂತ ವ್ಯಕ್ತಿಗಳಲ್ಲಿ ಶಕ್ತಿಕಾಂತ್ ದಾಸ್ರವರು ಸಹ ಒಬ್ರು ಆಗಿರ್ತಾರೆ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದರೆ, ತನ್ನದೇ ದೇಶದ ಮೊದಲ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ ಬಾರ್ಬಡೋಸ್. ಸೊ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಜಾರ್ಬಡೋಸ್ ಅಲ್ಲ, ಅದು ಬಾರ್ಬಡೋಸ್. ಸೊ ಇಲ್ಲಿ ಈ ಬಾರ್ಬಡೋಸ್ ಅನ್ನುವಂಥದ್ದು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂದ್ರೆ UK, ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ಸೊ ಅಂದ್ರೆ ಇಲ್ಲಿ ಹಲವಾರು ದೇಶದಲ್ಲಿ ಅಂದ್ರೆ ಜಾಗತಿಕ ವ್ಯವಸ್ಥೆಯಲ್ಲಿ ವಿಶ್ವದಲ್ಲಿ ಹಲವಾರು ದೇಶಗಳು ಬ್ರಿಟಿಷರ ಆಳ್ವಿಕೆಯಲ್ಲಿರುವಂಥದ್ದು ಬಹಳ ನಾವು ಹಿಂದಿನ ವರ್ಷಗಳಲ್ಲೇ ಕಂಡಿದ್ದೀವಿ. ಅಂದ್ರೆ ಸಾಕಷ್ಟು ದೇಶಗಳು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದವು. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಾರ್ಬಡೋಸು ಅನ್ನುವಂಥ ದೇಶವು ಸಹ ಈ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಸೊ ಈ ಕೆರೆಬಿಯನ್ ದ್ವೀಪದ ವಸಾಹತುಶಾಹಿ ಗತಕಾಲವನ್ನು ತೊಡೆದು ಹಾಕುವ ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಾರ್ಬಡೋಸ್ ಯುನೈಟೆಡ್ ಕಿಂಗ್ಡಮ್ನ ರಾಣಿ ಎಲಿಜಬೆತ್ ಅವರನ್ನು ತನ್ನ ರಾಷ್ಟ್ರದ ಮುಖ್ಯಸ್ಥರ ಹುದ್ದೆಯಿಂದ ಕೆಳಗಿಳಿಸಿ ತನ್ನದೇ ದೇಶದ ಮೊದಲ ಅಧ್ಯಕ್ಷರನ್ನು ಆಯ್ಕೆ ಮಾಡಿದೆ. ಸೊ ಇಲ್ಲಿ ತನ್ನದೇ ದೇಶದ ಮೊದಲ ಅಧ್ಯಕ್ಷರನ್ನ ಆಯ್ಕೆ ಮಾಡಿರುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಇಲ್ಲಿ ಹಾಗಾದ್ರೆ ಈ ಬಾರ್ಬಡೋಸ್ ದೇಶದ ಮೊದಲ ಅಧ್ಯಕ್ಷ ಯಾರು ಅಂತಂದ್ರೆ ಸಂದ್ರಾ ಮ್ಯಾಸೋನ್. ಮೊದಲ ಅಧ್ಯಕ್ಷರು ಸಂದ್ರಾ ಮ್ಯಾಸೋನ್ ರವರು ಅಧ್ಯಕ್ಷರಾಗಿ ಮೊದಲಿಗೆ ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಬಾರ್ಬಡೋಸ್ನ ಮೊದಲ ಅಧ್ಯಕ್ಷರಾಗಿ ಸ್ಯಾಂಡ್ರಾ ಮ್ಯಾಸೋನ್ ರವರು ಆಯ್ಕೆಯಾಗಿರುವಂಥದ್ದು ನಾವು ನೆನಪಲ್ಲಿಡಬೇಕಾಗತ್ತೆ. ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನ ರಾಣಿ ಎಲಿಜಬೆತ್ ರವರನ್ನು ತನ್ನ ರಾಷ್ಟ್ರದ ಮುಖ್ಯಸ್ಥರ ಹುದ್ದೆಯಿಂದ, ಅಂದ್ರೆ ಸಾಕಷ್ಟು ದೇಶಗಳು ಈ ಯುನೈಟೆಡ್ ಕಿಂಗ್ಡಮ್ನ ಆಡಳಿತದಲ್ಲಿತ್ತು. ಸೊ ಯುನೈಟೆಡ್ ಕಿಂಗ್ಡಮ್ನ ಆಡಳಿತದಲ್ಲಿರುವಂತಹ ಎಲ್ಲಾ ದೇಶಗಳನ್ನು ನಾವು ವಸಾಹತುಶಾಹಿ ದೇಶಗಳು ಅಥವಾ ಕಾಮನ್ವೆಲ್ತ್ ಆಫ್ ನೇಷನ್ಸ್ ದೇಶಗಳು ಅಂತೇಳಿ ಕರಿತೀವಿ. ಅಂದ್ರೆ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತಂದ್ರೆ ಬ್ರಿಟಿಷ್ ಆಳ್ವಿಕೆ ಮಾಡಿದಂತ ಎಲ್ಲಾ ರಾಷ್ಟ್ರಗಳನ್ನ ಅಥವಾ ಎಲ್ಲಾ ದೇಶಗಳನ್ನ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಬ್ರಿಟಿಷ್ ಸರ್ಕಾರವನ್ನ ಬ್ರಿಟಿಷ್ ರಾಷ್ಟ್ರದ ಮುಖ್ಯಸ್ಥರ ಹುದ್ದೆಯಿಂದ ಕೆಳಗಿಳಿಸಿ ಯುನೈಟೆಡ್ ಕಿಂಗ್ಡಮ್ನ ರಾಜ ಎಲಿಜಬೆತ್ ರವರನ್ನ ಈ ಬಾರ್ಬಡೋಸ್ನ ಮುಖ್ಯಸ್ಥರ ಹುದ್ದೆಯಿಂದ ಕೆಳಗಿಳಿಸಿ ಸ್ಯಾಂಡ್ರಾ ಮ್ಯಾಸನ್ ರವರನ್ನ ಮೊದಲ ಅಧ್ಯಕ್ಷರನ್ನಾಗಿ ತಾವೇ ಆಯ್ಕೆ ಮಾಡಿರುವಂಥದ್ದು ನಾವು ನೆನಪಲ್ಲಿಡಬೇಕಾಗತ್ತೆ. ಅಂದ್ರೆ ಇಲ್ಲಿ 1834ರಲ್ಲಿ ಕೆಲವು ಅಂಶಗಳನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ 1834ರಲ್ಲಿ ಬಾರ್ಬಡೋಸ್ ಸ್ಲೇವರಿಯನ್ನ ರದ್ದು ಮಾಡುತ್ತೆ. ಅಂದ್ರೆ ಇಲ್ಲಿ ಸ್ಲೇವರಿ ಅಂತಂದ್ರೆ ಬೇರೆಯವರ ಆಡಳಿತದಲ್ಲಿ ಕೆಲಸ ಮಾಡುವಂಥದ್ದನ್ನ ರದ್ದು ಮಾಡುತ್ತೆ. ಅಗೇನ್ 1966ರಲ್ಲಿ ಸ್ವತಂತ್ರ ದೇಶವಾಗಿ ಆಯ್ಕೆಯಾಗುತ್ತೆ. 1966ರಲ್ಲೇ ಇಂಡಿಪೆಂಡೆನ್ಸ್ ಸಿಗತ್ತೆ ಬಾರ್ಬಡೋಸ್ಗೆ, ಆದರೆ ತನ್ನದೇ ಆದಂಥ ಅಧ್ಯಕ್ಷರು ಇರುವುದಿಲ್ಲ. ಸೊ 1966ರಿಂದ 2021ರವರೆಗೂ ಇದು ಬ್ರಿಟಿಷ್ ಸರ್ಕಾರದ ಅಡಿಯಲ್ಲೇ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುತ್ತೆ. ಆದರೆ ಮೊದಲ ಬಾರಿಗೆ 2011ರಲ್ಲಿ ಸ್ಯಾಂಡ್ರಾ ಮ್ಯಾಸನ್ ರವರನ್ನ ಮೊದಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಸೊ ಇಲ್ಲಿ ನಾವು ಇನ್ನೊಂದು ಅಂಶವನ್ನು ತಿಳಿದುಕೊಳ್ಬಹುದು. ಸೊ ಇಲ್ಲಿ ಈ ಬಾರ್ಬಡೋಸ್ಗಿನ ಮುಂಚೆ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿದ್ದು ಮಾರಿಷಿಯಸ್. ಸೊ ಮಾರಿಷಿಯಸ್ 1992ರಲ್ಲಿ ತನ್ನದೇ ಆದಂಥ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತೆ. ಅಂದ್ರೆ ಈ ಬಾರ್ಬಡೋಸ್ಗಿನ ಮುಂಚೆ ಮಾರಿಷಿಯಸ್ಸು ಸಹ ತನ್ನದೇ ಆದಂಥ ಅಧ್ಯಕ್ಷತೆಯನ್ನ ಚುನಾಯಿತ ಮಾಡುತ್ತೆ. ಸೊ ಅದು ಒಂದು ಬಹಳ ಮುಖ್ಯವಾದ ಅಂಶ. ಸೊ ಅದೇ ರೀತಿ ಈ ಬಾರ್ಬಡೋಸ್ನ ಲ್ಯಾಂಗ್ವೇಜ್ ಯಾವುದು ಅಥವಾ ಯಾವ ಲ್ಯಾಂಗ್ವೇಜ್ ಅನ್ನ ಇವರು ಮಾತಾಡ್ತಾರೆ ಅಂತಂದ್ರೆ ಅದು ಇಂಗ್ಲಿಷ್. ಸೊ ಇಂಗ್ಲಿಷ್ನಲ್ಲಿ ಇವರ ಲ್ಯಾಂಗ್ವೇಜ್ ಇದೆ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದರೆ, ಭಾರತ ಮೂಲದ ಅನಿತಾ ಆನಂದ್ ಕೆನಡಾ ರಕ್ಷಣಾ ಸಚಿವರಾಗಿ ಆಯ್ಕೆಯಾಗಿರುವಂಥದ್ದು. ಸೊ ಇಲ್ಲಿ ಭಾರತ ಮೂಲದ ಅನಿತಾ ಆನಂದ್ ರವರು ಕೆನಡಾದ ರಕ್ಷಣಾ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಭಾರತಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತೇಳಿ ಹೇಳ್ಬೋದು. ಅಂದರೆ ಬೇರೆ ಬೇರೆ ವಿದೇಶಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ರಕ್ಷಣಾ ಸಚಿವ ಅಥವಾ ರಕ್ಷಣಾ ಸಚಿವರಾಗಿ ಭಾರತದವರೇ ಆಯ್ಕೆ ಆಗ್ತಿರುವಂಥದ್ದು ಗಮನಾರ್ಹವಾಗಿದೆ. ಹಾಗಾಗಿ ರಕ್ಷಣಾ ವ್ಯವಸ್ಥೆಯಲ್ಲಿ ಭಾರತದೊಂದಿಗೆ ಎಲ್ಲ ದೇಶಗಳೊಂದಿಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗುವಂತ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು
ತೆಗೆದುಕೊಳ್ಳಬಹುದು. ಹಾಗಾಗಿ ಇದು ಬಹಳ ಮುಖ್ಯವಾದ ಅಂಶ, ಅಂದ್ರೆ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಈ ಮೂಲಕ ದೇಶದ ಮೊದಲ ರಕ್ಷಣಾ ಸಚಿವೆ ಎಂಬ ಹೆಗ್ಗಳಿಕೆಗೂ ಸಹ ಈ ಅನಿತಾ ಆನಂದ್ ರವರು ಪಾತ್ರರಾಗಿದ್ದಾರೆ. ಅಂದ್ರೆ ಆ ದೇಶದಲ್ಲಿ ಮೊದಲ ರಕ್ಷಣಾ ಸಚಿವೆಯಾಗಿ ಅಂದ್ರೆ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಸೊ ಅನಿತಾ ಆನಂದ್ ಅವರು ದೀರ್ಘಾವಧಿ ರಕ್ಷಣಾ ಸಚಿವರಾಗಿದ್ದ ಭಾರತೀಯ ಮೂಲದ ಹರ್ಜಿತ್ ಸಜ್ಜನ್ ಅವರ ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅನಿತಾ ಆನಂದ್ ರವರು ದೀರ್ಘಾವಧಿ ರಕ್ಷಣಾ ಸಚಿವರಾಗಿದ್ದ, ಸೊ ಕೆನಡಾದಲ್ಲಿ ರಕ್ಷಣಾ ಸಚಿವರಾಗಿದ್ದ ಭಾರತೀಯ ಮೂಲದ ಹರ್ಜಿತ್ ಸಜ್ಜನ್ ಅವರ ಬದಲಿಗೆ ಇವರು ಆಯ್ಕೆಯಾಗಿರುವಂಥದ್ದು. ಸೊ ಮುಂದಿನ ಆರ್ಟಿಕಲ್ ಇಲ್ಲಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಮಾದರಿ ಬಾಡಿಗೆ ಕಾಯ್ದೆಯನ್ನು ನೋಡ್ತಾ ಇದೀವಿ ನಾವು. ಅಂದ್ರೆ ಇಲ್ಲಿ 2021ರಲ್ಲಿ ಸರ್ಕಾರ ಬಾಡಿಗೆ ಕಾಯ್ದೆಯನ್ನು ತರುತ್ತೆ, ಮಾದರಿ ಬಾಡಿಗೆ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಸೊ ಏನಿದು ಮಾದರಿ ಬಾಡಿಗೆ ಕಾಯ್ದೆ? ಸೊ ಇದ್ರ ಬಗ್ಗೆ ನಾವು ಅರ್ಥಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಇದು 2019ರಲ್ಲಿ ಸರ್ಕಾರ ಮೊದಲ ಕರಡನ್ನು ಬಿಡುಗಡೆ ಮಾಡುತ್ತೆ. ಸೊ ಈ ಮಾದರಿ ಬಾಡಿಗೆ ಕಾಯ್ದೆಯನ್ನ ಸರ್ಕಾರ ಮೊದಲ ಬಾರಿಗೆ 2019ರಲ್ಲಿ ಕರಡನ್ನ ಬಿಡುಗಡೆ ಮಾಡುತ್ತೆ. ಪ್ರಸ್ತುತ ಕಾಯ್ದೆಯು ದೇಶಾದ್ಯಂತ ಬಾಡಿಗೆ ಮನೆಗಳಿಗೆ ಸಂಬಂಧಿಸಿದಂತೆ ಕಾನೂನಿನ ಚೌಕಟ್ಟಿನೊಳಗೆ ಪರಿಶೀಲಿಸಲು ಸಹಾಯ ಮಾಡುತ್ತೆ. ಸೊ ಕರಡನ್ನು ಬಿಡುಗಡೆ ಮಾಡಿದ್ದು 2019ರಲ್ಲಿ, ಆದರೆ ಜಾರಿಗೆ ಬಂದಿದ್ದು 2021ರಲ್ಲಿ. ಸೊ ಈ 2021ರಲ್ಲಿ ಏನು ಮಾದರಿ ಬಾಡಿಗೆ ಕಾಯ್ದೆ ಜಾರಿಗೆ ಬಂತು, ಇದರಡಿಯಲ್ಲಿ ದೇಶಾದ್ಯಂತ ಬಾಡಿಗೆ ಮನೆಗಳಿಗೆ ಸಂಬಂಧಿಸಿದಂತೆ ಕಾನೂನಿನ ಚೌಕಟ್ಟಿನೊಳಗೆ ಪರಿಶೀಲಿಸಲು ಸಹಾಯ ಮಾಡುವುದನ್ನ ಇದರಲ್ಲಿ ತಿಳಿದುಕೊಳ್ಬಹುದು. ಸೊ ಈ ಕಾಯ್ದೆಯು ಬಾಡಿಗೆದಾರರು ಮತ್ತು ಭೂಮಾಲೀಕರ ನಡುವೆ ನಂಬಿಕೆಯನ್ನು ಬೆಳೆಸುವುದರ ಜೊತೆಗೆ ಅವರವರ ಜವಾಬ್ದಾರಿಗಳನ್ನು ನಿರೂಪಿಸುತ್ತದೆ ಹಾಗೂ ದೇಶದಲ್ಲಿ ಸುಸ್ಥಿರ ಮತ್ತು ಅಂತರ್ಗತ ಬಾಡಿಗೆ ವಸತಿ ಮಾರುಕಟ್ಟೆಯನ್ನು ರಚಿಸುವ ಅತಿ ದೊಡ್ಡ ಗುರಿಯನ್ನು ಹೊಂದಿರುವಂಥದ್ದು. ಸೊ ಇಲ್ಲಿ ಅಸ್ತಿತ್ವದಲ್ಲಿರುವ ಬಾಡಿಗೆದಾರರ ಮೇಲೆ ಇಲ್ಲಿ ಯಾವುದೇ ರೀತಿಯಾದ ಪರಿಣಾಮವನ್ನು ಬೀರುವುದಿಲ್ಲ, ಆದರೆ ಹೊಸ ಬಾಡಿಗೆದಾರರಿಗೆ ಲಿಖಿತ ರೂಪದ ಒಪ್ಪಂದ ಮುಖ್ಯವಾಗಿದೆ. ಸೊ ಅಂದ್ರೆ ಇಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಹೋದಾಗ ಲಿಖಿತ ರೂಪದ ಯಾವುದೇ ಹೇಳಿಕೆಗಳನ್ನು ನಾವು ಕಾಣೋದಿಲ್ಲ. ಹಾಗಾಗಿ ಇಲ್ಲಿ ಅಸ್ತಿತ್ವದಲ್ಲಿರುವಂಥವ್ರು, ಸೊ ಈಗ ಆಲ್ರೆಡಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರುವಂಥವ್ರಿಗೆ ಇದರ ಪರಿಣಾಮ ಯಾವ ರೀತಿನೂ ಬೀರುವುದಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಹೊಸ ಬಾಡಿಗೆದಾರರಿಗೆ ಲಿಖಿತ ರೂಪದ ಒಪ್ಪಂದ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಲಿಖಿತ ರೂಪದ ಒಪ್ಪಂದ ಬಹಳ ಮುಖ್ಯವಾಗಿದೆ ಹಾಗೂ ಅದನ್ನು ಸಂಬಂಧಪಟ್ಟ ಜಿಲ್ಲೆಯ ಬಾಡಿಗೆ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗುತ್ತದೆ. ಸೊ ಈ ಒಪ್ಪಂದ ಪತ್ರವನ್ನ ಜಿಲ್ಲೆಯ ಬಾಡಿಗೆ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಒಮ್ಮೆ ಪ್ರಾಧಿಕಾರಕ್ಕೆ ಸಲ್ಲಿಸಾದ ಮೇಲೆ ಅಲ್ಲಿ ಇವರ ನೋಂದಣಿಯಾಗುತ್ತೆ. ನೋಂದಣಿ ಆದ ನಂತರ ಇವರು ಆ ಹೊಸ ಬಾಡಿಗೆ ಮನೆಗೆ ಶಿಫ್ಟ್ ಆಗುವಂಥದ್ದು. ಸೊ ಪ್ರತಿ ಜಿಲ್ಲೆಯಲ್ಲಿ ಪ್ರತ್ಯೇಕ ಬಾಡಿಗೆ ಅಧಿಕಾರಿಗಳು, ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗುವುದು. ಸೊ ಇಲ್ಲಿಯವರೆಗೆ ಪ್ರತ್ಯೇಕವಾಗಿ ಬಾಡಿಗೆ ಮನೆಗೋಸ್ಕರವಾಗಿ ಅಥವಾ ಈ ಬಾಡಿಗೆಯಲ್ಲಿ ವಾಸ ಮಾಡುತ್ತಿರುವಂಥವರ ಪ್ರಾಬ್ಲಮ್ಸ್ಗಳನ್ನ ಅಥವಾ ಅವರ ಹಕ್ಕುಗಳನ್ನ ನಿಯಂತ್ರಣ ಮಾಡುವಂತ ಯಾವ ನ್ಯಾಯಾಲಯಗಳು ಸ್ಥಾಪನೆಯಾಗಿರಲಿಲ್ಲ. ಹಾಗಾಗಿ ಈ 2021ರ ಮಾದರಿ ಬಾಡಿಗೆ ಕಾಯ್ದೆಯಲ್ಲಿ ಬಾಡಿಗೆ ಕಾಯ್ದೆಯ ಪ್ರತ್ಯೇಕ ಬಾಡಿಗೆ ಅಧಿಕಾರಿಗಳು, ನ್ಯಾಯಾಲಯಗಳು ಮಾದರಿ ಬಾಡಿಗೆ ಅಧಿಕಾರಿಗಳು, ಮಾದರಿ ಬಾಡಿಗೆ ನ್ಯಾಯಾಲಯಗಳು ಹಾಗೂ ನ್ಯಾಯ ಮಂಡಳಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ 2021ರ ಈ ಮಾದರಿ ಬಾಡಿಗೆ ಕಾಯ್ದೆಯಡಿಯಲ್ಲಿ ಹೊಸ ಅಧಿಕಾರಿಗಳನ್ನು, ನ್ಯಾಯಾಲಯಗಳನ್ನು ಹಾಗೂ ನ್ಯಾಯ ಮಂಡಳಿಗಳನ್ನು ಸ್ಥಾಪಿಸುವುದಾಗಿದೆ. ಸೊ ಯಾವುದೇ ಭೂಮಾಲೀಕರು ಅಥವಾ ಆಸ್ತಿ ವ್ಯವಸ್ಥಾಪಕರು ಬಾಡಿಗೆದಾರರಿಂದ ಆಕ್ರಮಿಸಲ್ಪಟ್ಟ ಆವರಣಕ್ಕೆ ಯಾವುದೇ ಅಗತ್ಯ ಪೂರೈಕೆಗಳನ್ನು ತಡೆಯುವಂತಿಲ್ಲ. ಅಂದ್ರೆ ಇಲ್ಲಿ ಅವರ ಬಾಡಿಗೆಯನ್ನು ಕೊಡದೇ ಇದ್ದಾಗ ಅವರ ಅವಶ್ಯಕತೆಗಳನ್ನು ತಡೆಯುವಂತ ಯಾವ ಅಧಿಕಾರವೂ ಸಹ ಈ ಮಾಲೀಕರಿಗೆ ಅಥವಾ ಬಾಡಿಗೆ ಕೊಟ್ಟವರಿಗೆ ಇರುವುದಿಲ್ಲ. ಸೊ ಹಾಗಾಗಿ ಈ 2021ರ ಕಾಯ್ದೆಯಲ್ಲಿ ಯಾವುದೇ ಭೂಮಾಲೀಕರು ಅಥವಾ ಆಸ್ತಿ ವ್ಯವಸ್ಥಾಪಕರು ಬಾಡಿಗೆದಾರರಿಂದ ಆಕ್ರಮಿಸಲ್ಪಟ್ಟ ಆವರಣಕ್ಕೆ ಯಾವುದೇ ರೀತಿಯ ಅಗತ್ಯ ಪೂರೈಕೆಗಳನ್ನು ತಡೆಯುವ ಅಧಿಕಾರ ಇವರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಹಿಡುವಳಿಯನ್ನು ನವೀಕರಿಸದಿದ್ದರೆ ಅವಧಿ ಮುಗಿದ ಮೇಲೆ ಗರಿಷ್ಠ 6 ತಿಂಗಳ ಅವಧಿಗೆ ನವೀಕರಿಸಲಾಗುತ್ತದೆ. ಸೊ ಅಲ್ಲಿ ನವೀಕರಣವನ್ನು ಸಹ ಸರ್ಕಾರ ಇಲ್ಲಿ ಈ ಕಾಯ್ದೆಯಡಿಯಲ್ಲಿ ಹೇಳ್ತಾ ಇದೆ. ಸೊ 6 ತಿಂಗಳ ಅವಧಿಗೆ ಅವುಗಳನ್ನ ನವೀಕರಿಸಲಾಗುತ್ತದೆ. ಅವಧಿ ಮುಗಿದ ನಂತರ
2 ತಿಂಗಳುಗಳ ಮಾಸಿಕ ಬಾಡಿಗೆಯ 2 ಪಟ್ಟು ಮತ್ತು ನಂತರದಲ್ಲಿ ಬಾಡಿಗೆಯ 4 ಪಟ್ಟು ಕೊಡಬೇಕಾಗುತ್ತದೆ. ಸೊ 6 ತಿಂಗಳಲ್ಲಿ ಮೊದಲ 2 ತಿಂಗಳಿಗೆ ಮಾಸಿಕ ಬಾಡಿಗೆಯ 2 ಪಟ್ಟು ಮತ್ತು ನಂತರದಲ್ಲಿ ಬಾಡಿಗೆಯ 4 ಪಟ್ಟು ಕೊಡಬೇಕಾಗುತ್ತದೆ. ನಂತರ 4 ತಿಂಗಳುಗಳಲ್ಲಿ ಬಾಡಿಗೆಯ 4 ಪಟ್ಟನ್ನು ಕೊಡಬೇಕಾಗತ್ತೆ. ಸೊ ಹಾಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹೊಸ ಶಾಸನಗಳನ್ನು ಜಾರಿಗೆ ತರುವ ಮೂಲಕ ಕಾಯ್ದೆಯನ್ನು ಅಳವಡಿಸಿಕೊಳ್ಳಬಹುದು ಅಥವಾ ಅವರು ತಮ್ಮ ಅಸ್ತಿತ್ವದಲ್ಲಿರುವ ಬಾಡಿಗೆ ಕಾನೂನುಗಳನ್ನು ಸೂಕ್ತವಾಗಿ ತಿದ್ದುಪಡಿ ಮಾಡುವಂತ ಅವಕಾಶವೂ ಸಹ 2021ರ ಮಾದರಿ ಬಾಡಿಗೆ ಕಾಯ್ದೆಯಲ್ಲಿ ಸರ್ಕಾರ ಹೇಳಿದೆ. ಸೊ ಇವೆಲ್ಲವೂ ನಾವು ಮಾದರಿ ಬಾಡಿಗೆ ಕಾಯ್ದೆ 2021ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದರೆ, ತನ್ನ ಪೋಷಕ ಕಂಪನಿಯ ಹೆಸರನ್ನು ಮೆಟಾ ಎಂದು ಬದಲಾಯಿಸಿದ ಫೇಸ್ಬುಕ್. ಅಂದ್ರೆ ಇಲ್ಲಿ ಫೇಸ್ಬುಕ್ ತನ್ನ ಸಾಮಾಜಿಕ ತೊಂದರೆಗಳಿಂದಾಗಿ ಉಂಟಾದಂತ ಅಥವಾ ತೊಂದರೆಗೊಳಗಾದ ಸಾಮಾಜಿಕ ನೆಟ್ವರ್ಕ್ಗೆ ಮೀರಿದ ಭವಿಷ್ಯವನ್ನು ಪ್ರತಿನಿಧಿಸಲು ತನ್ನ ಪೋಷಕ ಕಂಪನಿಯ ಹೆಸರನ್ನು ಮೆಟಾ ಎಂದು ಮರುನಾಮಕರಣ ಮಾಡಿದೆ. ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಗಳು ತಮ್ಮ ಹೆಸರನ್ನು ಈ ಮರು ಬ್ರಾಂಡಿಂಗ್ ಅಡಿಯಲ್ಲಿ ಉಳಿಸಿಕೊಳ್ಳುತ್ತವೆ. ಅಂದ್ರೆ ಇಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ಗಳು ತಮ್ಮ ಹೆಸರನ್ನ ಈ ಮರು ಬ್ರಾಂಡಿಂಗ್ ಅಡಿಯಲ್ಲಿ ಉಳಿಸಿಕೊಳ್ಳುತ್ತವೆ. ಆದರೆ ಫೇಸ್ಬುಕ್ ತನ್ನ ತೊಂದರೆಗೊಳಗಾದ ಸಾಮಾಜಿಕ ನೆಟ್ವರ್ಕ್ಗೆ ಸಂಬಂಧಪಟ್ಟಂತ ತೊಂದರೆಗಳನ್ನು ಮೀರಿದ ಭವಿಷ್ಯವನ್ನು ಪ್ರತಿನಿಧಿಸಲು ಈ ಮೆಟಾ ಅನ್ನೋದಕ್ಕೆ ಮರುನಾಮಕರಣ ಮಾಡಿದೆ. ಸೊ ಇಲ್ಲಿ ಮೆಟಾ ಅಂತಂದ್ರೆ ಮೋಸ್ಟ್ ಎಫೆಕ್ಟಿವ್ ಟ್ಯಾಕ್ಟಿಕ್ಸ್ ಅವೈಲೇಬಲ್. ಸೊ ಮೆಟಾ ಅಂತಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳಬಹುದು. ಸೊ ಮೆಟಾದ ಅಬ್ರಿವೇಷನ್ ಅಥವಾ ಸಂಪೂರ್ಣ ರೂಪ ಅಂತಂದ್ರೆ ಮೋಸ್ಟ್ ಎಫೆಕ್ಟಿವ್ ಟ್ಯಾಕ್ಟಿಕ್ಸ್ ಅವೈಲೇಬಲ್. ಸೊ ಇದು ಮೆಟಾ ಅಂತಂದ್ರೆ ಮೋಸ್ಟ್ ಎಫೆಕ್ಟಿವ್ ಟ್ಯಾಕ್ಟಿಕ್ಸ್ ಅವೈಲೇಬಲ್. ಸೊ ಇದು ಮೆಟಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇದು ಫೇಸ್ಬುಕ್ನ ತನ್ನ ಪೋಷಕ ಕಂಪನಿಯ ಹೆಸರನ್ನು ಬದಲಾಯಿಸಿ ಸದ್ಯದ ಮಟ್ಟಿಗೆ ಮೆಟಾ ಅಂತೇಳಿ ಮರುನಾಮಕರಣವನ್ನ ಮಾಡಿಕೊಂಡಿದೆ. ಸೊ ಇದು ಬಹಳ ಮುಖ್ಯವಾಗಿರುವಂತದ್ದು. ಸೊ ಮುಂದಿನ ಆರ್ಟಿಕಲ್ ಅನ್ನ 2022ರ ಆಸ್ಕರ್ ಅರ್ಹತಾ ಪಟ್ಟಿಯಲ್ಲಿ ಮಂಡೇಲಾ ಮತ್ತು ನಯತ್ತು ಚಿತ್ರ ಅಂತೇಳಿ ಇದೆ. ಸೊ ಇಲ್ಲಿ ಆಸ್ಕರ್ ಬಗ್ಗೆ ಕೇಳುವಂಥದ್ದು ಬಹಳ ಮುಖ್ಯವಾಗಿದೆ. ಸೊ ಈ ಆಸ್ಕರ್ ಅವಾರ್ಡ್ ಅನ್ನ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ ಹಾಗೆ ಅತ್ಯುತ್ತಮ ಚಿತ್ರಗಳನ್ನ ಅಲ್ಲಿ USA ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಆಯ್ಕೆ ಮಾಡಿ ಆಸ್ಕರ್ ಅವಾರ್ಡ್ ಅನ್ನು ಕೊಡಲಾಗುತ್ತೆ. ಅವಾರ್ಡೆಡ್ ಫಾರ್ ಅಂದ್ರೆ ಇದನ್ನ ಎಕ್ಸಲೆನ್ಸ್ ಇನ್ ದ ಅಮೆರಿಕನ್ ಅಂಡ್ ಇಂಟರ್ನ್ಯಾಷನಲ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅತಿ ಒಳ್ಳೆಯ ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದೇ ಆದಲ್ಲಿ ಅಂತವರುಗಳಿಗೆ ಈ ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ತಮಿಳು ಹಾಸ್ಯ ನಟ ಯೋಗಿ ಬಾಬು ಅಭಿನಯಿಸಿರುವ ಮಂಡೇಲಾ ಹಾಗೂ ಮಲಯಾಳಂನ ನಯತ್ತು ಚಿತ್ರಗಳು 2022ರ ಆಸ್ಕರ್ ಪ್ರಶಸ್ತಿಗಾಗಿ ಭಾರತದಿಂದ ಸ್ಪರ್ಧಿಸಲಿರುವ ಚಿತ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಇದರೊಂದಿಗೆ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಅಭಿನಯದ ಶೇರ್ನಿ, ನಟ ವಿಕ್ಕಿ ಕೌಶಲ್ ಅಭಿನಯದ ಸರ್ದಾರ್ ಉಧಮ್ ಚಿತ್ರಗಳು ಇದೇ ಪಟ್ಟಿಯಲ್ಲಿರುವಂಥದ್ದು ಗಮನಾರ್ಹವಾಗಿ. ಅಂದ್ರೆ ಒಟ್ಟಾರೆಯಾಗಿ ಭಾರತದಿಂದ 4 ಚಿತ್ರಗಳು ಆಸ್ಕರ್ ಅರ್ಹತಾ ಪಟ್ಟಿಯಲ್ಲಿ ನಾಮಕರಣವಾಗಿರುವಂಥದ್ದು ಬಹುಮುಖ್ಯ. ಸೊ ಅಥವಾ ಗಮನಿಸಬೇಕಾದಂಥ ಅಂಶ. ಸೊ ಒಮ್ಮೆ ಇದರ ರಿಸಲ್ಟ್ ಅನ್ನು ಬಂದಾದ್ಮೇಲೆ ನಮಗೆ ಅವುಗಳ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಆಸ್ಕರ್ USA ದೇಶ, ಅಮೆರಿಕ ದೇಶ ಕೊಡುತ್ತೆ. ಅದು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಈ ಆಸ್ಕರ್ ಅವಾರ್ಡ್ ಅನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಎಕ್ಸಲೆನ್ಸ್ ಇನ್ ದ ಅಮೆರಿಕನ್ ಅಂಡ್ ಇಂಟರ್ನ್ಯಾಷನಲ್ ಫಿಲ್ಮ್ ಇಂಡಸ್ಟ್ರಿ ಅದರಲ್ಲಿ ಒಳ್ಳೆ ಚಿತ್ರಗಳನ್ನ ಮಾಡಿದ್ದೇ ಆದಲ್ಲಿ ಅಂತವರುಗಳಿಗೆ ಈ ಆಸ್ಕರ್ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಸೊ ಇವೆಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂದಿನ ವಿಡಿಯೋಸ್ಗಳಲ್ಲಿ ಇನ್ನೂ ಹಲವಾರು ಪ್ರಚಲಿತ ಘಟನೆಗಳ ಕುರಿತು, ವಿದ್ಯಮಾನಗಳ ಕುರಿತು ನಾವು ಚರ್ಚೆ ಮಾಡೋಣ. ಸೊ ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.